ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवति उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामी नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे। हरे राम 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 हरे हरे। ಸ್ಕಂದ ಒಂದು ಅಧ್ಯಾಯ 4 ಶ್ಲೋಕ 24. तैव वेदा दुर्मेधैर्धार्यन्ते पुरुषैर्यथा एवं चकार भगवान् व्यासकृपणवत्सलः। ಹೀಗೆ ಮಹಾ ಋಷಿಗಳಾದ ವ್ಯಾಸದೇವರು ಎಲ್ಲ ವೇದಗಳನ್ನ ಆ ವಿಭಜಿಸ್ತಾರೆ. ಉದ್ದೇಶ ಅಲ್ಪ ಬುದ್ಧಿಯುಳ್ಳ ಜನರು ಅದನ್ನ ಜೀರ್ಣಿಸ್ಕೊಳಕ್ಕಾಗ್ಲಿ ಅನ್ನೋ ಉದ್ದೇಶದಿಂದ ಅವರು ಅದನ್ನ ಮಾಡ್ತಾರೆ. ವೇದ ಒಂದು ಆದ್ರೆ ಆ 4 ಭಾಗಗಳಾಗಿ ವಿಭಜಿತವಾಯಿತು. ಯಾಕೆ ವಿಭಜಿತವಾಯಿತು? ಯಾಕಂದ್ರೆ ಆ ಒಂದು ವೇದವನ್ನ ಎಲ್ಲರೂ ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತರು ಇರೋದಿಲ್ಲ ಅನ್ನೋ ಉದ್ದೇಶದಿಂದ ಅದನ್ನ 4 ಮಾಡುದು. ಆಗ ಬೇರೆ ಬೇರೆ ವರ್ಗದವರು ಅದನ್ನ ಸ್ವಲ್ಪ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಅನ್ನೋ ಉದ್ದೇಶ. ವೇದ ಅಂದ್ರೆ ಎಲ್ಲ ಜ್ಞಾನದ ಬೀಜ. ಅದನ್ನ ಸಾಮಾನ್ಯ ಮನುಷ್ಯ ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಯಾರು ಯೋಗ್ಯ ಬ್ರಾಹ್ಮಣನಲ್ವೋ ಅವನು ವೇದಗಳನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಇದೊಂದು ನಿಯಮ. ಆದ್ರೆ ಇದನ್ನ ಜನರು ಬೇರೆ ಬೇರೆ ತರ ತಪ್ಪು ವ್ಯಾಖ್ಯಾನಿಸಿದ್ದಾರೆ. ಸುಮ್ಮನೆ ಹುಟ್ಟಿನ ಆಧಾರದ ಮೇಲೆ ಅಂತ ಒಂದು ವರ್ಗದ ಜನರು ಇದನ್ನ ಉಪಯೋಗಿಸ್ಕೊಂಡು ಬ್ರಾಹ್ಮಣರೇ ಶ್ರೇಷ್ಠರು, ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮವೇ ಶ್ರೇಷ್ಠ ಅಂತ ಮಾಡಿ ಒಂದು ಜಾತಿ ಅನ್ನೋ ಒಂದು ತಪ್ಪು ಪರಿಕಲ್ಪನೆಯನ್ನ ಶುರು ಮಾಡಿದ್ದಾರೆ. ವೇದಗಳ ಅಧ್ಯಯನ ಕೇವಲ ಬ್ರಾಹ್ಮಣ ಜಾತಿಗೆ ಮಾತ್ರ ಸೀಮಿತವಾದದ್ದಲ್ಲ ಅಂತ ಹೇಳಿದ ತಕ್ಷಣ ಬೇರೆ ವರ್ಗದವರು ಅವಾಗ ಇದು ಅನ್ಯಾಯ ಅಂತಾರೆ. ಯಾಕಂದ್ರೆ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ಪಡೆದಿಲ್ಲ, ಆದ್ರೆ ಆ ಅರ್ಹತೆಯನ್ನ ಪಡ್ಕೊಂಡಿರೋರ್ಗೂ ಇವಾಗ ಅನುಮತಿ ಇಲ್ಲ ಅಂದಾಗ ಅದು ಅನ್ಯಾಯವಾಗತ್ತೆ. ಯಾಕಂದ್ರೆ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ವೇದಗಳನ್ನ ಬ್ರಹ್ಮನಿಗೆ ಪರಮಪ್ರಭು ವರ್ಣಿಸಿದ್ದು, ಇಲ್ಲ ಅಂದ್ರೆ ಬ್ರಹ್ಮನಿಗೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಸತ್ವಗುಣದ ಇದನ್ನು ನಾವು ಓದಿದ್ವಿ. ಹಾಗೆ ಸತ್ವಗುಣ ಬೇಕು, ರಜೋಗುಣ ತಮೋಗುಣದಲ್ಲಿರೋರ್ಗೆ ವೇದಗಳನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಸತ್ಯಯುಗದಲ್ಲಿ ಎಲ್ಲರೂ ಸತ್ವಗುಣದಲ್ಲಿದ್ರು. ಕ್ರಮೇಣವಾಗಿ ತ್ರೇತ ದ್ವಾಪರ ಯುಗಗಳಲ್ಲಿ ಸತ್ವಗುಣ ಕಡಿಮೆ ಆಗಿದೆ. ಜನರು ಜಾಸ್ತಿ ಹೆಚ್ಚು ಕಲುಷಿತರಾಗಿದ್ದಾರೆ. ಸತ್ವಗುಣ ಹೆಚ್ಚು ಕಡಿಮೆ ಇಲ್ಲವಾಗಿದೆ. ಹಾಗಾಗಿ ವ್ಯಾಸದೇವರು ಇದನ್ನ ವಿಭಜಿಸಿದ್ರು ಅನ್ನೋದನ್ನ ಓದಿದ್ವಿ. ಶ್ಲೋಕ 25. ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಂ ಆಖ್ಯಾನಂ ಕೃಪಯಾ ಮುನಿನಾ ಕೃತಂ. ಈ ಶ್ಲೋಕವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು. ಅನುಕಂಪದಿಂದಾಗಿ, ಕರುಣೆಯಿಂದಾಗಿ ಆ ಮಹಾ ಋಷಿಗಳು ಜನರು
ಆ, ತಮ್ಮ ಜೀವನದ ಅಂತಿಮ ಗುರಿಯನ್ನ ಸಾಧಿಸ್ಲಿ ಆ ಅನ್ನೋ ಉದ್ದೇಶದಿಂದ ಈ ವಿಭಜನೆಯನ್ನ ಮಾಡುದು. ಉದ್ದೇಶ ಜನರು ಅಂತಿಮ ಗುರಿಯನ್ನ ತಲುಪಬೇಕು ಅನ್ನೋದಾಗಿತ್ತು. ಯಾಕಂದ್ರೆ ಇಲ್ಲಾಂದ್ರೆ ಅದು ಬಹಳ ಸಂಕೀರ್ಣವಾಗಿತ್ತು, ಕಾಂಪ್ಲಿಕೇಟೆಡ್ ಆಗಿತ್ತು, ಎಲ್ಲರಿಗೂ ಅದು ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ವಿಭಜಿಸುವ ಉದ್ದೇಶ ಎಲ್ಲರೂ ಜೀವನದ ಪರಿಪೂರ್ಣತೆಯನ್ನ ಪಡ್ಕೊಳ್ಳಿ ಅಂತ. ಹ್ಮ್ ಇನ್ನು ಆ ಕಾರಣಕ್ಕೆ ಇನ್ನೊಂದು ಕೆಲಸವನ್ನ ಮಾಡ್ತಾರೆ ಅವರು ಮಹಾ ಒಂದು ಐತಿಹಾಸಿಕ ನಿರೂಪಣೆಯಾದ ಮಹಾಭಾರತವನ್ನು ಕೊಟ್ರು. ಯಾರಿಗೋಸ್ಕರ? ಸ್ತ್ರೀ ಶೂದ್ರ ದ್ವಿಜ ಬಂಧೂನ, ಸ್ತ್ರೀಯರಿಗಾಗಿ, ಶೂದ್ರರಿಗಾಗಿ, ಕಾರ್ಮಿಕರಿಗಾಗಿ ಮತ್ತು ದ್ವಿಜ ಬಂಧುಗಳಿಗಾಗಿ. ಅಂದ್ರೆ ಸಾಮಾನ್ಯವಾಗಿ ವೇದಗಳನ್ನ ಈ ವರ್ಗದವರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಸ್ತ್ರೀ ಶೂದ್ರ ದ್ವಿಜ ಬಂಧು, ಹಾಗಾಗಿ ಅವರಿಗೋಸ್ಕರ ಅದನ್ನ ಒಂದು ವೇದವನ್ನ ನಾಲ್ಕಾಗಿ ವಿಭಜಿಸಿದ್ರು. ಅಲ್ಲದೆ ಮಹಾಭಾರತವನ್ನು ಕೊಟ್ರು, ಸುಲಭವಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ. ಇವಾಗ ಪ್ರಭುಪಾದರು ಭಾವಾರ್ಥದಲ್ಲಿ ಈ ವರ್ಗದವರು ಸ್ತ್ರೀ ಶೂದ್ರ ದ್ವಿಜ ಬಂಧುಗಳು ಯಾಕೆ ಇವರನ್ನ ಆ ಪಾಪಯೋನಿಷು ಅಂತ ಕೃಷ್ಣ ಭಗವದ್ಗೀತೆಯಲ್ಲೂ ಕರೀತಾನೆ. ಸ್ತ್ರೀಯ ವೈಶ್ಯ ತಥಾ ಶೂದ್ರ ತೇಪಿ ಆಂತಿ ಪರಾಂಗತಿ. ಪಾಪಯೋನಿ ಈ ಮೂರು ವರ್ಗದವರು ಯಾಕೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು, ಮೊದಲು ಸುಲಭವಾಗಿರೋದು ದ್ವಿಜಬಂಧು. ದ್ವಿಜಬಂಧು ಅಂದ್ರೆ ಯಾರು? ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡಿದ್ದಾರೆ, ಆದ್ರೆ ಅವರು ಅವಶ್ಯಕ ಅರ್ಹತೆ ಇಲ್ಲ. ಅಂದ್ರೆ ಅವರ ಪೂರ್ವಜರ ಹೋಲಿಕೆಯಲ್ಲಿ ಅವರು ಬಹಳ ಅಲ್ಪ ಗುಣಮಟ್ಟವನ್ನ ಹೊಂದಿದ್ದಾರೆ. ಅಂದ್ರೆ ಅವರು ನಿಜವಾಗ್ಲೂ ಯೋಗ್ಯರಲ್ಲ, ಈ ಕುಟುಂಬಗಳಲ್ಲಿ ಜನ್ಮ ಪಡೆಯೋಕೆ ಯೋಗ್ಯರಲ್ಲ. ಅಂಥವ್ರನ್ನ ಆ ಆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಅಂತ ಕರೆಯೋಕೆ ಆಗೋದಿಲ್ಲ. ಯಾಕಂದ್ರೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಅಂದ್ರೆ ಅವರು ಆಧ್ಯಾತ್ಮಿಕ ಸಂಸ್ಕೃತಿಯನ್ನ ಪಡ್ಕೊಂಡಿರುವಂತಹ ಕುಟುಂಬಗಳು. ಆದ್ರೆ ಇಂತಹ ಕುಟುಂಬಗಳಲ್ಲಿ ಯಾರೋ ಜನ್ಮ ಪಡೆದಿದ್ದು, ಆದ್ರೆ ಅಂತಹ ಯಾವ ಸಂಸ್ಕೃತಿ ಅವರಲ್ಲಿ ಕಾಣಿಸುತ್ತಾ ಇಲ್ಲ ಅಂದ್ರೆ ಅವರನ್ನ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಅಂತ ಪರಿಗಣಿಸಕ್ಕಾಗಲ್ಲ. ಯಾಕಂದ್ರೆ ಅವರು ಅಷ್ಟು ಪರಿಶುದ್ಧರಾಗಿಲ್ಲ. ಹಾಗಾಗಿ ಅವರನ್ನ ದ್ವಿಜಬಂಧುಗಳು ಅಂದ್ರೆ ಇಂತಹ ದ್ವಿಜ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರನ್ನ ದ್ವಿಜರು ಅಂತ ಕರೀತಾರೆ. ದ್ವಿಜರು ಅಂದ್ರೆ 2 ಜನ್ಮ. ಮೊದಲು ತಂದೆ ತಾಯಿಯಿಂದ, ಎರಡನೇದು ಆಧ್ಯಾತ್ಮಿಕ ಗುರುಗಳಿಂದ, ವೇದಾಧ್ಯಯನ ಮಾಡಕ್ಕೋಸ್ಕರ. ಆದ್ರೆ ಯಾರಿಗೆ ಅರ್ಹತೆ ಇಲ್ವೋ, ವೇದಾಧ್ಯಯನ ಮಾಡೋ ಅರ್ಹತೆ ಇಲ್ವೋ, ಅವರನ್ನ ದ್ವಿಜ ಬಂಧು ಅಂತ ಕರೀತಾರೆ. ಮತ್ತೆ ಈ ಸಂಸ್ಕಾರಗಳು, ಇವರು ಸಾಮಾನ್ಯವಾಗಿ ಸಂಸ್ಕಾರಗಳಿಗೆ ಒಳಗಾಗಿರೋದಿಲ್ಲ. ಯಾರೋ ಈ ದ್ವಿಜ ಬಂಧುಗಳು ಅಂದ್ರೆ ಏನು? ಮಗುವನ್ನ ಜನ್ಮ ಕೊಡೋಕ್ಕಿಂತ ಮುಂಚೆನೆ ಬೀಜವನ್ನ ಕೊಡೋ ಒಂದು ಪ್ರಕ್ರಿಯೆ ಇದೆ. ಆ ಅಂದ್ರೆ ಒಂದು ಶ್ರೇಷ್ಠ ಜೀವಿ ಮಗುವಾಗಿ ಬರ್ಲಿ ಅನ್ನೋ ಉದ್ದೇಶದಿಂದ ಗರ್ಭಾಧಾನ ಸಂಸ್ಕಾರ ಅಂತ ಇದೆ. ಯಾರು ಗರ್ಭಾಧಾನ ಸಂಸ್ಕಾರಕ್ಕೆ ಒಳಗಾಗಿಲ್ವೋ, ಅಥವಾ ಪ್ರಭುಪಾದರು ಇದನ್ನ ಆಧ್ಯಾತ್ಮಿಕ ಕುಟುಂಬ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಇದ್ದಾರೆ. ಯಾರು ಗರ್ಭಾಧಾನ ಸಂಸ್ಕಾರ ಮೂಲಕ ಜನ್ಮವನ್ನು ಪಡ್ಕೊಂಡಿಲ್ವೋ ಅವರು ನಿಜವಾಗಿಯೂ ದ್ವಿಜರಾಗೋಕ್ ಸಾಧ್ಯ ಇಲ್ಲ. ಹಾಗಾಗಿ ಈಗಿನ ಕಾಲದಲ್ಲಿ ಯಾರಾದರೂ ಬ್ರಾಹ್ಮಣರ ಕ್ಷತ್ರಿಯರ ಅಥವಾ ವೈಶ್ಯರ ಕುಟುಂಬಗಳಲ್ಲಿ ಜನ್ಮ ಪಡ್ಕೊಂಡಿದ್ರು ಕೂಡ, ಯಾಕಂದ್ರೆ ಹೆಚ್ಚು ಕಡಿಮೆ ಜನರಿಗೆ ಗರ್ಭಾಧಾನ ಸಂಸ್ಕಾರ ಗೊತ್ತಿಲ್ಲ, ಆ ಸಂಸ್ಕಾರವಿಲ್ಲದೆ ಮಕ್ಕಳನ್ನ ಪಡೆದುಕೊಳ್ಳೋದ್ರಿಂದ ಅಂತಹ ಕುಟುಂಬಗಳಲ್ಲಿ ಜನ್ಮ ಪಡ್ಕೊಂಡಿದ್ರು ಕೂಡ ಅವ್ರಿಗೆ ಅವಶ್ಯಕ ಶುದ್ಧೀಕರಣ ಇರೋದಿಲ್ಲ. ಹಾಗಾಗಿ ಅವರು ದ್ವಿಜಬಂಧುಗಳು. ಆ ದ್ವಿಜಬಂಧುಗಳಿಗೆ ವೇದಾಧ್ಯಯನ ಲಭ್ಯವಿಲ್ಲ. ಗರ್ಭಾಧಾನ ಸಂಸ್ಕಾರ ಆದ್ಮೇಲೆ ಬೇಕಾದಷ್ಟು ಬೇರೆ ಬೇರೆ ಸಂಸ್ಕಾರಗಳಿವೆ. ವಿಶೇಷವಾಗಿ ಬ್ರಾಹ್ಮಣರಿಗೆ ಈ ಉಪನಯನ, ಆಧ್ಯಾತ್ಮಿಕ ದೀಕ್ಷೆ, ಅದು ಯಾದಕ್ಕೆ ವೇದಾಧ್ಯಯನಕ್ಕೋಸ್ಕರ.
ಹ್ಮ್. ಹಾಗಾಗಿ ಈ ಸಂಸ್ಕಾರಗಳನ್ನ ಯಾರು ಸಂಸ್ಕಾರಗಳಾದ್ಮೇಲೆ ಅವರನ್ನ ದ್ವಿಜರು ಅಂತ ಕರೀತಾರೆ. ಮೊದಲೇ ಜನ್ಮ ಗರ್ಭಾಧಾನ ಸಂಸ್ಕಾರ, ಎರಡನೇ ಜನ್ಮ ಆಧ್ಯಾತ್ಮಿಕ ದೀಕ್ಷೆ. ಹ್ಮ್ ಇದೆರಡು ಆಗಿದ್ರೆ ಅವ್ರನ್ನ ಅಧಿಕೃತ ದ್ವಿಜರು ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ದ್ವಿಜ ಬಂಧುಗಳು ಅಂದ್ರೆ ಅವರು ಗರ್ಭಾಧಾನ ಸಂಸ್ಕಾರ ಆಗಿರೋದಿಲ್ಲ, ಹಾಗಾಗಿ ಅಯೋಗ್ಯ ಸಂತತಿಗಳು ಜನ್ಮ ಹುಟ್ಟುತ್ತವೆ. ಅವರಿಗೆ ಯೋಗ್ಯತೆ ಇರೋದಿಲ್ಲ. ಹ್ಮ್ ಹಾಗಾಗಿ ಅವರು ದ್ವಿಜರಾಗೋಕ್ಕಾಗಲ್ಲ, ಹಾಗಾಗಿ ಅವರು ದ್ವಿಜ ಬಂಧು. ದ್ವಿಜ ಬಂಧು ಅಂದ್ರೆ ಅವ್ರಿಗೆ ಅಷ್ಟೇ ಆ ಆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಆ ಕುಟುಂಬಗಳಿಗೆ ಯಾವ ತರ ಗೌರವವನ್ನು ಕೊಡ್ತಾರೋ ಅಂತಹ ಗೌರವ ಕೊಡೋಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವರು ಯೋಗ್ಯರಲ್ಲ. ಹ್ಮ್ ಸೊ ಇವರು ವೇದಗಳನ್ನ ಅಧ್ಯಯನ ಮಾಡಕ್ಕಾಗಲ್ಲ, ದ್ವಿಜ ಬಂಧುಗಳು. ಹ್ಮ್ ಯಾರು ಈ ಗರ್ಭಾಧಾನ ಸಂಸ್ಕಾರವನ್ನ ಅಳವಡಿಸ್ಕೊಳ್ಳೋದಿಲ್ವೋ ಅವರು ಸುಮ್ನೆ ರಜೋಗುಣದಿಂದ ಅವರು ಮಕ್ಕಳನ್ನ ಪಡ್ಕೋತಾರಷ್ಟೇ. ಹ್ಮ್ ಇಂದ್ರಿಯ ಭೋಗದ ಪ್ರಕ್ರಿಯೆ ಆಗೋಗಿದೆ ಇವತ್ತು. ವಿವಾಹ, ಮಕ್ಕಳನ್ನ ಪಡೆಯೋಕೆ ಅವಶ್ಯಕವಾದ ವಾತಾವರಣವನ್ನ ಸೃಷ್ಟಿ ಮಾಡೋದಾಗ್ಲಿ, ಒಂದು ಮನೋಭಾವ ಸೃಷ್ಟಿ ಮಾಡೋದಾಗ್ಲಿ ಇಲ್ಲದೆ ಸುಮ್ನೆ ನಾಯಿ ಬೆಕ್ಕುಗಳ ತರ ಮಕ್ಕಳನ್ನ ಹುಟ್ಟಿಸೋದು, ಆ ಅಂತ ಮಕ್ಕಳು ದ್ವಿಜ ಬಂಧುಗಳು. ಆ ದ್ವಿಜ ಬಂಧುಗಳು ದ್ವಿಜರ ಮಕ್ಕಳಷ್ಟು ಬುದ್ಧಿವಂತರಾಗಿರೋದಿಲ್ಲ, ಹಾಗಾಗಿ ಅವರನ್ನ ಶೂದ್ರರು ಮತ್ತು ಸ್ತ್ರೀಯರ ವರ್ಗಕ್ಕೆ ಹಾಕ್ತಾ ಇದ್ದಾರೆ. ಇವಾಗ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟವಾಗಿರುವಂತಹ ವಿಷಯ. ಶೂದ್ರರು ಮತ್ತು ಸ್ತ್ರೀಯರನ್ನ ಅಲ್ಪ ಬುದ್ಧಿಯುಳ್ಳವರು ಸ್ವಾಭಾವಿಕವಾಗಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇವಾಗ ಇದನ್ನ ವಿವರಿಸಕ್ಕಿಂತ ಮುಂಚೆ ಒಂದು ವಿಷಯವನ್ನ ಹೇಳ್ತೀನಿ, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈ ಜನ್ಮದಲ್ಲಿ ಯಾರು ಸ್ತ್ರೀ ಶರೀರವನ್ನ ಪಡ್ಕೊಂಡಿದ್ದೀರೋ ಹಿಂದಿನ ಜನ್ಮದಲ್ಲಿ ನೀವು ಪುರುಷ ಶರೀರವನ್ನ ಪಡ್ಕೊಂಡಿದ್ದಿರ್ಬೋದು ಏನು ಪಡ್ಕೊಂಡಿದ್ದಿರ್ತೀರ. ಈ ಜನ್ಮದಲ್ಲಿ ಯಾರು ಪುರುಷ ಶರೀರವನ್ನು ಪಡ್ಕೊಂಡಿದ್ದಾರೋ ಅವರು ಹಿಂದಿನ ಜನ್ಮಗಳಲ್ಲಿ ಸ್ತ್ರೀ ಶರೀರವನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಸ್ತ್ರೀ ವರ್ಗದ ಬಗ್ಗೆ ಅಥವಾ ಶೂದ್ರರ ಬಗ್ಗೆ ಚರ್ಚೆ ಆಗ್ತಾ ಇರೋದು ಇದು ನಮ್ಮ ಚರ್ಚೆ ಅಲ್ಲ, ಯಾಕಂದ್ರೆ ನಾವು ಆತ್ಮ. ಈ ಶರೀರದ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ. ಇಂತಹ ಶರೀರದೊಂದಿಗೆ ಬರುವಂತಹ ಆ ಗುಣಲಕ್ಷಣಗಳು, ಸ್ತ್ರೀ ಶರೀರ ಮತ್ತೆ ಶೂದ್ರರ ಕುಟುಂಬದಲ್ಲಿ ಜನ್ಮ ಪಡೆದಿರೋರು ಅಥವಾ ಶೂದ್ರ ಗುಣಲಕ್ಷಣಗಳನ್ನು ಹೊಂದಿರೋರು ಸ್ವಾಭಾವಿಕವಾಗಿಯೇ ಅಲ್ಪ ಬುದ್ಧಿಯುಳ್ಳವರು. ಯಾಕೆ ಹಿಂಗೆ ಹೇಳ್ತಾ ಇದಾರೆ? ಮತ್ತೆ ಅವ್ರಿಗೆ ಆ ವಿವಾಹ ಸಂಸ್ಕಾರ ಬಿಟ್ರೆ ಬೇರೆ ಯಾವ ಸಂಸ್ಕಾರವೂ ಇಲ್ಲ ಶೂದ್ರರಿಗೆ ಮತ್ತೆ ಸ್ತ್ರೀಯರಿಗೆ. ಇವಾಗ ಇದಕ್ಕೆ ಕಾರಣ ಇದೆ. ಶೂದ್ರರು ಅಂತ ಯಾರನ್ನ ಕರೀತಾರೆ? ಯಾರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಗುಣಲಕ್ಷಣಗಳನ್ನ ಹೊಂದಿಲ್ವೋ ಅವರು ಶೂದ್ರರು. ಶೂದ್ರರು ಅಂದ್ರೆ ಅವರು ಈ ಮೂರು ವರ್ಗಗಳಿಗೆ ಸೇವೆಯನ್ನ ಮಾಡ್ತಾರೆ, ಸಹಾಯವನ್ನ ಮಾಡ್ತಾರೆ. ಅವರಿಗೆ ಶೂದ್ರರು ಅಂತ ಕರೀತಾರೆ. ಈಗಿನ ಕಾಲದಲ್ಲಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಈ ತರ ಅಲ್ಲ. ಅವರಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಗುಣಗಳು ಇಲ್ಲದೆ ಹೋದ್ರೆ ಈ ಮೂರು ವರ್ಣಗಳಿಗೆ ಯಾರು ಸಹಾಯವನ್ನ ಮಾಡ್ತಾರೋ ಅವ್ರನ್ನ ಶೂದ್ರರು ಅಂತ ಕರೀತಾರೆ. ಸಾಮಾನ್ಯವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಹೋಲಿಕೆಯಲ್ಲಿ ಇವರು ಬಹಳ ಅಲ್ಪ ಬುದ್ಧಿಯುಳ್ಳವರಾಗಿರ್ತಾರೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರನ್ನ ದ್ವಿಜರು ಅಂತ ಕರೀತಾರೆ. ದ್ವಿಜರ ಹೋಲಿಕೆಯಲ್ಲಿ ದ್ವಿಜ ಬಂಧುಗಳು ಇನ್ನೂ ಕೆಳಮಟ್ಟದಲ್ಲಿರ್ತಾರೆ. ದ್ವಿಜ ಬಂಧುಗಳಿಗಿಂತ ಶೂದ್ರರು ಇನ್ನೂ ಕೆಳಮಟ್ಟದಲ್ಲಿರ್ತಾರೆ. ಅವರಿಗೆ ಅವಶ್ಯಕವಾದ ಬುದ್ಧಿ ಇರೋದಿಲ್ಲ, ಬುದ್ಧಿವಂತಿಕೆ ಇರೋದಿಲ್ಲ. ಉದಾಹರಣೆಗೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಓದಬೇಕು ಅಂತ ಹೇಳ್ತೀವಿ. ಹೌದು, ಆಯ್ತು, ಎಲ್ಲರೂ ಓದ್ಲಿ. ಆದ್ರೆ ಅವರು ಎಷ್ಟು ಮಾರ್ಕ್ಸ್ ಅನ್ನ ಪಡ್ಕೋತಾರೆ? ಯಾರಿಗೆ ಪುಸ್ತಕ ಇಟ್ಕೊಂಡ್ರೆ ನಿದ್ದೆ ಬರುತ್ತೆ. ಈ ಪುಸ್ತಕ ಇಟ್ಕೊಂಡ್ರೆ ನಿದ್ದೆ ಬರೋದು ಆ ಬ್ರಾಹ್ಮಣರ ಗುಣಲಕ್ಷಣ ಅಲ್ಲ, ಕ್ಷತ್ರಿಯರ ಗುಣಲಕ್ಷಣನೂ ಅಲ್ಲ. ಇವಾಗ ಅಂತವ್ರು ಪರೀಕ್ಷೆಯಲ್ಲಿ ಎಷ್ಟು ಅಂಕೆಗಳನ್ನ ಪಡ್ಕೊಳಕ್ಕಾಗತ್ತೆ? ಫೇಲ್ ಆಗ್ಬೋದು, ಇಲ್ಲ ಹೆಚ್ಚು ಕಮ್ಮಿ ಹೆಂಗೋ ಅಂದು ಹಿಂಗು ಮಾಡಿ ಸ್ವಲ್ಪ ಪಾಸ್ ಆಗ್ಬಿಡ್ಬೋದು ಅಷ್ಟೇ.
ಹ್ಮ್ ಇವಾಗ ಅವ್ರಿಗೆ ಸಾಮಾನ್ಯವಾಗಿ ಆ ಸಾಮರ್ಥ್ಯನೇ ಇರೋದಿಲ್ಲ. ಇವಾಗ ಅಂತವ್ರನ್ನ ನಾವಿವತ್ತು ಏನ್ ಮಾಡ್ತಾ ಇದೀವಿ, ರಿಸರ್ವೇಶನ್ ಅನ್ಬಿಟ್ಟು ಡಾಕ್ಟರ್ಗಳಾಗ್ತಾ ಇದಾರೆ ಅವ್ರು. ಅರ್ಹತೆ ಇರೋರಾಗ್ಲಿ, ಖಂಡಿತ ಬೇಡ ಅಂತಲ್ಲ. ಅರ್ಹತೆ ಇಲ್ಲದೆ ಇರೋರು ದುಡ್ಡು ಕೊಟ್ಕೊಂಡು ಮ್ಯಾನೇಜ್ಮೆಂಟ್ ಸೀಟು ಅದು ಇದು ಅಂತ ಯೋಚನೆ ಮಾಡಿ. ಇಂಥವ್ರು ಡಾಕ್ಟರ್ ಆದ್ರೆ ನಮ್ಮ ಕತೆ ಏನ್? ಅಂತವ್ರ ಕೈಯಲ್ಲಿ ನಾವೇನಾದ್ರು ಸಿಕ್ಕಾಕೊಂಡ್ರೆ ಏನ್ ಕತೆ ನಮ್ದು? ಹಾಗಾಗಿ ಶಾಸ್ತ್ರ ಹೇಳುತ್ತೆ ಅವ್ರಿಗೆ ಅದರ ಅರ್ಹತೆ ಇಲ್ಲ, ಅವ್ರಿಗೆ ಆ ಮಾರ್ಗ ಇಲ್ಲ, ಅವ್ರಿಗೆ ಅನುಮತಿ ಇಲ್ಲ, ಓದಂಗಿಲ್ಲ ಅವ್ರು. ಅವ್ರಿಗೆ ಬೇರೆ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ. ಉದಾಹರಣೆಗೆ ಇವಾಗ ಹಿಂದಿನ ಕಾಲದಲ್ಲಿ ಇವಾಗ ಯಾರೋ ಕಾರ್ಪೆಂಟರ್ ಇದ್ರೆ ಅವನ ಮಗ ಕಾರ್ಪೆಂಟ್ರು. ಇವಾಗ ಆ ಕಾರ್ಪೆಂಟರ್ ಮಗ ಯಾವ ಶಾಲಾ ಕಾಲೇಜಿಗೆ ಹೋಗದೇನೆ ಅವನು ಕಾರ್ಪೆಂಟ್ರಿ ಕೆಲಸ, ಅವರ ಆ ಕೆಲಸವನ್ನ ಮಾಡೋದಕ್ಕೆ ಚೆನ್ನಾಗಿ ತನ್ನ ತಂದೆಯಿಂದಾನೇ ಕಲ್ತ್ಕೊಂಡ್ ಬಿಟ್ಟಿರ್ತಾ ಇದ್ದ. ಹಾಗಾಗಿ ಅವನಿಗೆ ಸಮಯ ವ್ಯರ್ಥ ಆಗ್ತಾ ಇಲ್ಲ, ಹಣ ವ್ಯರ್ಥ ಆಗ್ತಾ ಇಲ್ಲ. ಅನಾವಶ್ಯಕವಾಗಿ ಎಷ್ಟೊಂದು ವರ್ಷಗಳು ಸ್ಕೂಲು ಕಾಲೇಜುಗಳಲ್ಲಿ ಓದ್ಕೊಂಡು ವ್ಯರ್ಥವಾಗಿ. ಮತ್ತೆ ಅವನು ಮುಂಚಿನಿಂದಾನೇ ತಂದೆಯ ಮಾರ್ಗದರ್ಶನದಲ್ಲೇ ಅವನು ಆ ತನ್ನ ಕೆಲಸವನ್ನ ಶುರು ಮಾಡ್ಬಿಟ್ಟಿರ್ತಾನೆ. ಹಾಗಾಗಿ ಬಹಳ ಎಕ್ಸ್ಪರ್ಟ್ ಆಗ್ಬಿಡ್ತಾನೆ ಸ್ವಲ್ಪ ವರ್ಷಗಳಲ್ಲಿ ತನ್ನ ಕೆಲಸದಲ್ಲಿ. ಮತ್ತೆ ಸಾಕಷ್ಟು ವರ್ಷಗಳನ್ನ ಉಳಿಸ್ಕೋತಾನೆ. ಒಂದು ಎರಡನೇದು, ಅವನು ತನ್ನ ಕೆಲಸದಲ್ಲಿ ಪರಿಣತನಾಗಿರ್ತಾನೆ. ಅದು ಬಿಟ್ಟು ಇನ್ನೇನೋ ಓದ್ಕೊಂಡು ಅದ್ರಲ್ಲಿ ಫೇಲ್ ಆಗಿ ಅದ್ರಲ್ಲಿ ಏನೂ ಆಗದೆ ಕೊನೆಗೆ ಡ್ರೈವರ್ ಆಗೋದಕ್ಕಿಂತ ವಾಸಿ ಅಲ್ವಾ ಅದು? ಅಥವಾ ಇನ್ನೇನೋ ಆಗೋದಕ್ಕಿಂತ. ಅಂದ್ರೆ ನಾ ಅರ್ಥ ಮಾಡ್ಕೊಳ್ಬೇಕಾರದು ಏನು, ಯಾರ್ಯಾರಿಗೆ ಏನೇನೋ ಅರ್ಹತೆ ಇರುತ್ತೋ ಅವ್ರಿಗೆ ಅದರ ಪ್ರಕಾರ ಅವ್ರಿಗೆ ವರ್ಣಾಶ್ರಮದಲ್ಲಿ ಅದರ ಪ್ರಕಾರ ಅವ್ರಿಗೆ ವರ್ಣಗಳು, ವೃತ್ತಿಗಳು ಎಲ್ಲ ಇದೆ. ಯಾರು ಅದನ್ನು ಉಲ್ಲಂಘನೆ ಮಾಡಂಗಿಲ್ಲ. ಯಾಕೆ ಉಲ್ಲಂಘನೆ ಮಾಡಿದ್ರೆ ಅವರ ಜೀವನ ಹಾಳಾಗತ್ತೆ. ಅಷ್ಟು ಸ್ಪಷ್ಟವಾಗಿ ನಾವಿವತ್ತು ಎಷ್ಟು ತಲೆ ಕೆಡಿಸ್ಕೊಡ್ತದ ತಂದೆ ತಾಯಿ, ಓ ನನ್ ಮಗ ಏನ್ ಮಾಡ್ಬೇಕು, ನನ್ ಮಗಳ ಏನ್ ಮಾಡ್ಬೇಕು ಅಂತ. ವರ್ಣಾಶ್ರಮದಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ವಿಷಯನೇ ಇಲ್ಲ. ವರ್ಣಾಶ್ರಮದಲ್ಲಿ ಮೊಟ್ಟ ಮೊದಲು ಆ ಪುರುಷ ಧರ್ಮ ಇದೆ, ಸ್ತ್ರೀ ಧರ್ಮ ಇದೆ. ಪುರುಷ ಧರ್ಮ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಅವರು ಯಾವ ಗುಣಲಕ್ಷಣಗಳನ್ನು ಹೊಂದಿದ್ದಾರೋ ಆ ವರ್ಣಕ್ಕೆ ಅನುಗುಣವಾದ ನಿಯಮಗಳಿರುತ್ತೆ. ಅದರ ಪ್ರಕಾರ ಅವರು ಜೀವನ ನಡೆಸಬೇಕು. ಇದು ಪುರುಷ ಧರ್ಮ. ಸ್ತ್ರೀ ಧರ್ಮ, ಎಲ್ಲಾ ಸ್ತ್ರೀಯರು ಯಾವ ವರ್ಣದಲ್ಲಿ ಅವರು ಜನ್ಮ ಪಡ್ಕೊಂಡಿದ್ರು ಎಲ್ಲಾ ಸ್ತ್ರೀಯರಿಗೂ ಮೂಲ ಧರ್ಮ ಎಲ್ಲರಿಗೂ ಒಂದೇ. ಅದಾದ್ಮೇಲೆ ಬ್ರಾಹ್ಮಣರ ಕುಟುಂಬದಲ್ಲಿ ಜನ್ಮ ಪಡೆದಿರೋರ ಸ್ತ್ರೀ ಧರ್ಮ ಸ್ವಲ್ಪ ಬೇರೆಯಾಗಿರುತ್ತೆ, ಕ್ಷತ್ರಿಯರ ಕುಟುಂಬದಲ್ಲಿ ಜನ್ಮ ಪಡೆದಿರೋರು ಸ್ತ್ರೀ ಧರ್ಮ ಬೇರೆಯಾಗಿರುತ್ತೆ, ಇತ್ಯಾದಿ. ಇವಾಗ ಉದಾಹರಣೆಗೆ ಬ್ರಾಹ್ಮಣರ ಕುಟುಂಬದಲ್ಲಿ ಜನ್ಮವನ್ನ ಪಡ್ಕೊಂಡಿರೋ ಸ್ತ್ರೀಯರು ಮಂತ್ರಗಳನ್ನ ಉಚ್ಚಾರ ಮಾಡೋದ್ರಲ್ಲಿ ಅಥವಾ ಯಜ್ಞ ಯಾಗಾದಿಗಳನ್ನ ಮಾಡೋದ್ರಲ್ಲಿ ಸಹಾಯ ಮಾಡೋದು ಇವೆಲ್ಲ ಅವ್ರಿಗೆ ಸಹಜವಾಗಿ ಅವ್ರಿಗೆ ಆ ತರಬೇತಿ ಇರುತ್ತೆ. ಕ್ಷತ್ರಿಯರ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡಿರೋರು ಅವರು ಯುದ್ಧದಲ್ಲಿ ಬೇಕಾದ್ರೆ ಯುದ್ಧಕ್ಕೆ ಹೋಗ್ಬೋದು, ಸಾರಥಿ ಆಗ್ಬೋದು, ಇಂಥ ಎಲ್ಲ ಅವ್ರಿಗೆ ತರಬೇತಿ ಕೊಟ್ಟಿರ್ತಾರೆ. ಹೀಗೆ ಅದು ವಿಶೇಷವಾದ ಒಂದು ಕರ್ತವ್ಯಗಳಿರುತ್ತೆ. ಆದ್ರೆ ಎಲ್ಲರಿಗೂ ಇರುವಂತ ಕರ್ತವ್ಯ ಏನು? ಆ ಮನೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸೋದು. ಇದು ವರ್ಣಾಶ್ರಮದಲ್ಲಿ ಇದ್ದಿದ್ದಂತ, ಎಲ್ಲರಿಗೂ ಇದ್ದಿದ್ದಂತ, ಎಲ್ಲಾ ಸ್ತ್ರೀಯರಿಗೂ ಇದ್ದಿದ್ದಂತ ಸಾಮಾನ್ಯ ಧರ್ಮ. ಮನೆಯಲ್ಲಿ ಹಿರಿಯರನ್ನ ನೋಡ್ಕೊಳ್ಳೋದು, ಪತಿಯನ್ನ ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆಯಲ್ಲಿ ಒಂದು ಭಕ್ತಿಯ ವಾತಾವರಣವನ್ನ ಸೃಷ್ಟಿ ಮಾಡೋದು, ಮಕ್ಕಳಿಗೆ ಪ್ರೀತಿಯನ್ನ ಕೊಡೋದು, ಮಕ್ಕಳಿಗೆ ಸಂಸ್ಕೃತಿಯನ್ನ ಕೊಡೋದು, ಸಂಸ್ಕಾರವನ್ನು ಕೊಡೋದು, ಮಾರ್ಗದರ್ಶನ ಕೊಡೋದು, ಇದೆಲ್ಲವೂ ಕೂಡ ಸ್ತ್ರೀಯರ ಕರ್ತವ್ಯ. ಇವತ್ತಿನ ಕಾಲದಲ್ಲಿ ಸ್ತ್ರೀಯರು ಈ ಕಾರ್ಯವನ್ನ ಮಾಡೋದಕ್ಕೆ ಅವ್ರಿಗೆ ಒಂಥರ ಒಂದು ರೀತಿಯಲ್ಲಿ ಮುಜುಗರ. ನಾನು ಓದಿದ್ದೀನಿ, ನಾನ್ ನಿಮ್ಗೆ ಯಾಕೆ ಹೋಗಿ ಕೆಲಸ ಮಾಡಬಾರ್ದು? ಕೆಲಸ ಮಾಡ್ಬೋದು, ಆದ್ರೆ ಅದರಿಂದ ಅದರ ಪರಿಣಾಮ ಏನು, ಅದರ ಪ್ರಭಾವ ಏನು ಮಕ್ಕಳ ಮೇಲೆ, ಕುಟುಂಬದ ಮೇಲೆ, ಮತ್ತೆ ವಿಶೇಷವಾಗಿ ಅವರ ಕರ್ತವ್ಯದ ಮೇಲೆ. ನಾವು ಒಂದರ್ಥ ಮಾಡ್ಕೋಬೇಕು, ಕರ್ತವ್ಯ ಲೋಪ ಅಂದ್ರೆ ನಾವು ನಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡದೆ ಹೋದ್ರೆ ಅದು ಪಾಪವಾಗೋಗುತ್ತೆ. ಹ್ಮ್ ನಮ್ಮ ಕರ್ತವ್ಯವನ್ನು ಬಿಟ್ಟು ನಾವು ಬೇರೆಯವ್ರ ಕರ್ತವ್ಯನ ಯಾಕೆ ಮಾಡ್ಬೇಕು?
ಮತ್ತೆ ನಮ್ಮ ಕರ್ತವ್ಯವನ್ನ ಬೇರೆಯವ್ರು ಯಾರು ಮಾಡಕ್ಕಾಗಲ್ಲ. ನಾವು ಬೇರೆಯವರ ಕರ್ತವ್ಯವನ್ನ ಮಾಡ್ತಾ ಇದೀವೋ ಆ ಬೇರೆಯವರು ಆ ಕರ್ತವ್ಯವನ್ನ ಮಾಡ್ಬೋದು. ಉದಾಹರಣೆಗೆ ಹಣ ಸಂಪಾದನೆ ಮಾಡೋದು ಪುರುಷರ ಕರ್ತವ್ಯ, ಅದು ಅವ್ರು ಮಾಡ್ಬೋದು, ಮಾಡ್ಬೇಕು. ಅರೆ ಸ್ತ್ರೀಯರ ಕರ್ತವ್ಯ, ಇವಾಗ ಸಮಾನ, ನಮಗೆ ಸಮಾನ ಹಕ್ಕು ಬೇಕು ಅಂತ ಇವತ್ತು ಚರ್ಚೆ. ನನ್ನ ಪ್ರಶ್ನೆ ಏನು, ಸಮಾನ ಹಕ್ಕು ಎಲ್ಲಿದೆ, ಸಮಾನತೆ ಎಲ್ಲಿದೆ? ಇವಾಗ ಉದಾಹರಣೆಗೆ ಮಕ್ಕಳನ್ನ ಪಡೆಯೋದು ಸ್ತ್ರೀಯಿಂದಲೇ, ಅದು ಬದಲಾಗಿಲ್ವಲ್ಲ. ಇದು ಕಲಿಯುಗ ಇರ್ಬೋದು, ಆದ್ರೆ ಕಲಿಯುಗ ಆ ಕಲಿಯುಗ ಆಗಿದ್ರು ಕೂಡ ಮಕ್ಕಳು ಇನ್ನೂ ಸ್ತ್ರೀಯರಿಂದಾನೇ ಜನ್ಮ ಪಡೆಯೋದು. ಹ್ಮ್ ಹಾಗಾಗಿ ಈ ಇದನ್ನ ಬದಲಾಯಿಸಕ್ ಆಗೋದಿಲ್ಲ. ಸಾಮಾನ್ಯವಾಗಿ ಮಕ್ಕಳಿಗೆ ಬೇಕಾಗಿರೋದು ತಾಯಿ. ನಮ್ಮ ಮನೆಯಲ್ಲೂ ಅಷ್ಟೇ, ನನ್ನ ಹೆಂಡತಿ ಕೂಡ, ನಾವು ಇಬ್ರು ಸಾಫ್ಟ್ವೇರ್ ಅಲ್ಲಿ ಇದ್ವಿ, ನಾವು ಕೆಲಸ ಮಾಡ್ತಾ ಇದ್ವಿ. ಅವಾಗ 5 ವರ್ಷದ ಮಗು, ನನ್ನ ಮಗಳು, ಅವಾಗ ಅವಳು ತಾಯಿ ಹತ್ರ ಬಂದು ಹೇಳಿದ್ದು, ಅಮ್ಮ ನೀನ್ ನನಗ್ ಸಿಗೋದೇ ಇಲ್ಲ, ಯಾವಾಗ್ಲೂ ಮೀಟಿಂಗು ಆಫೀಸು ಅಂತ ಓಡಾಡ್ತಾ ಇರ್ತೀಯ ಅಂತ. ಅದರ ಅರ್ಥ ಅದು. ಅವಾಗ ನನ್ನ ಪತ್ನಿಗೆ ಅರಿವಾಯ್ತು, ಓ, ನಾನು ಸುಮ್ಮನೆ ಹಣ, ಸ್ಥಾನ, ಆ ಈ ಒಂದು ಕಂಪ್ನಿನಲ್ಲಿ ಮುಂದುವರಿಯೋದಕ್ಕೆ ಕಷ್ಟಪಡ್ತಾ ಇದ್ದೀನಿ, ಆದ್ರೆ ಯಾರಿಗೋಸ್ಕರ ಮಾಡ್ತಾ ಇದೀನಿ ಇದೆಲ್ಲ? ನನ್ನ ಮಗಳಿಗೋಸ್ಕರ. ಅರೆ ನಾನು ಅವಳನ್ನ ಕಳ್ಕೊಂಡ್ ಬಿಡ್ತೀನೇನೋ. ಯಾಕಂದ್ರೆ ಅವಳಿಗೆ ನಾನ್ ಬೇಕು, ಇವಾಗ ಅವಶ್ಯಕವಾಗಿರೋ ಸಮಯದಲ್ಲಿ ನಾನು ಅವಳಿಗೋಸ್ಕರ ಇರ್ಲಿಲ್ಲ ಅಂದ್ರೆ ಹಣ ಸಂಪಾದನೆ ಮಾಡಿ ಏನ್ ಪ್ರಯೋಜನ? ಹ್ಮ್ ಹಾಗಾಗಿ ಈ ಒಂದು ವರ್ಣಾಶ್ರಮದಲ್ಲಿ ನಮ್ಮ ಹಿಂದೆ ಕೃಷ್ಣನೇ ವರ್ಣಾಶ್ರಮ ಆಚಾರ್ಯತ ಪುರುಷೇನ ಪರಪುಮಾನ್, ಮತ್ತೆ ಚಾತುರ್ವರ್ಣ್ಯ ಮಯಾ ಸಿಸ್ಟಮ್, ಕೃಷ್ಣ ಹೇಳ್ತಾನೆ ನಾನೇ ಸೃಷ್ಟಿ ಮಾಡಿರೋದ್ರಿಂದ ಉದ್ದೇಶ, ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇದೆ, ಇದನ್ನ ನಾವು ಮರಿಬಾರ್ದು. ನಾವಿವಾಗ ಏನ್ ಮಾಡ್ತಾ ಇದೀವಿ, ಆ ಜವಾಬ್ದಾರಿಯನ್ನ ಬಿಟ್ಟು ಬೇರೆ ಕೆಲಸವನ್ನ ಮಾಡ್ತಾ ಇದೀವಿ. ಕೊಟ್ಟಿರೋ ಜವಾಬ್ದಾರಿ ಮಾಡ್ತಾ ಇಲ್ಲ, ಬೇರೆ ಕರ್ತವ್ಯವನ್ನ ಮಾಡ್ತಾ ಇದೀವಿ. ಅವಾಗ ಏನಾಗತ್ತೆ, ಆ ಜವಾಬ್ದಾರಿಯ ಅಲ್ಲಿ ಒಂದು ಅದಿಲ್ಲವಾಗತ್ತೆ, ಯಾರು ಮಾಡೋದಿಲ್ಲ ಅದನ್ನ. ಅವಾಗ ಸಮಾಜ ಕೆಟ್ಟ ದಾರಿಯಲ್ಲಿ ಹೋಗುತ್ತೆ. ಹ್ಮ್ ಇವತ್ತು ನೋಡಿ, ಇವತ್ತು ತಂದೆ ತಾಯಿನರು ಇಬ್ಬರೂ ಕೆಲಸ ಮಾಡುವಂತ ಮನೆಗಳಲ್ಲಿ ಮಕ್ಕಳಿಗೆ ಯಾರ ಸಮಯ ಇಲ್ಲ, ಯಾರ ಪ್ರೀತಿಯೂ ಇಲ್ಲ, ಯಾರ ಮಾರ್ಗದರ್ಶನವೂ ಇಲ್ಲ, ಯಾರು ಆಯಾ ನೋಡ್ಕೋತಾ ಇರ್ತಾರೆ. ಮಕ್ಕಳು ಹಠ ಮಾಡಿದ್ರೆ ಸುಮ್ನೆ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡಿಸ್ತಾರೆ. ಅವಾಗ್ಲಾದ್ರೂ ಸುಮ್ಮನಾಗತ್ತೆ ಮಗು, ಯಾರಿಗ್ ಸಮಯ ಇದೆ ಅದನ್ನ ಮಾಡೋದಕ್ಕೆ, ನೋಡ್ಕೊಳಕ್ಕೆ. ಸೊ ಏನಾಗ್ತಾ ಇದೆ, ಸಮಾಜ ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ. ಹ್ಮ್ ಇದನ್ನ ನಾವು ಎಲ್ಲರೂ ಅನುಭವಿಸಿರುವಂತ ವಿಷಯ. ಆದ್ರೆ ನಾವು ಅದನ್ನ ಒಂದ್ಸತಿ ಆ ವಾಕ್ಯವನ್ನ ಕೇಳ್ಬಿಟ್ರೆ ನಮ್ಗೆಲ್ಲ ಒಂದ್ ಸ್ವಲ್ಪ ಇದು ಬರುತ್ತೆ, ಕೋಪ ಬರ್ಬೋದು. ಓ, ಇದೇನಿದು ಸ್ತ್ರೀಯರು ಅಲ್ಪ ಬುದ್ಧಿಯುಳ್ಳವರು ಯಾಕೆ? ಹ್ಮ್ ಯಾಕಂದ್ರೆ ಆ ಕರ್ತವ್ಯಗಳು ನಮಗೆ ಕೊಟ್ಟಿರೋದನ್ನ ನಾವು ಬಿಟ್ಬಿಟ್ಟು ಬೇರೆ ಕೆಲಸಗಳನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಅಂತವ್ರು ಅಲ್ಲದೆ. ಅದು ಮೊದಲನೇ ವಿಷಯ. ಎರಡನೇ ವಿಷಯ, ಆ ಸ್ತ್ರೀ ಶರೀರ ಅನ್ನೋದು ಭಾವನೆಗಳಿಂದ ತುಂಬಿರುವಂತ ಶರೀರ. ಅಂದ್ರೆ ತರ್ಕಕ್ಕಿಂತ ಭಾವನೆ ಹೆಚ್ಚು ಪ್ರಮುಖತೆಯನ್ನ ಹೊಂದಿರುತ್ತೆ ಸ್ತ್ರೀ ಶರೀರದಲ್ಲಿ. ಸ್ತ್ರೀ ದೇಹ ಆ ರೀತಿ ಕೆಲಸ ಮಾಡುತ್ತೆ. ತರ್ಕವನ್ನ ಬಿಟ್ಟು ಬರೀ ಭಾವನೆಗಳನ್ನೇ ಆಧರಿಸಿ ನಡೆಸೋ ಜೀವನ ಅಲ್ಪ ಬುದ್ಧಿಯ ಜೀವನ. ಯಾಕಂದ್ರೆ ಅವಾಗ ತಪ್ಪು ಕೆಲಸಗಳಾಗತ್ತೆ. ಇವಾಗ ಉದಾಹರಣೆಗೆ ಯಾರಿಗೋ ಏನೋ ವಸ್ತು ಬೇಕೇ ಬೇಕು, ಇವಾಗ ಅವ್ರಿಗೆ ಯಾವ ತರ್ಕಾನೂ ಇಲ್ಲ ಅದ್ರಲ್ಲಿ, ಇದು ಬೇಕಾ ನನಗೆ, ಅವಶ್ಯಕನಾ, ಇಷ್ಟೊಂದು ದುಡ್ಡು ಇದೆಯಾ ನನ್ನ ಹತ್ರ, ಇದು ಮಾಡಕ್ಕಾಗತ್ತಾ, ಇದು ಯಾವ್ದು ಯೋಚನೆ ಮಾಡದೆ ಯಾವ್ದೋ ವಸ್ತು ತಗೊಂಡ್ಬಿಡೋದು. ಯಾಕೆ? ಅದನ್ನೇ ಬೇಕೇ ಬೇಕು ಅಂತ ಮನಸ್ಸು ಅಂತ ಇದೆ, ಹೃದಯ ಅಂತ ಇದೆ, ಆದ್ರೆ ಜೇಬು ಆಗಲ್ಲ ಅಂತ ಇದೆ. ಆದ್ರೆ ಜೇಬನ್ನ ಕೇಳೋದಿಲ್ಲ. ಏನ್ ಮಾಡ್ತಾರೆ ಜನ? ಲೋನ್ ತಗೋತಾರೆ. ಲೋನ್ ತಗೊಂಡು ಅದನ್ನ ತೀರ್ಸೋದಕ್ಕೆ ಇಡೀ ಜೀವನ, ಅದರ ಒತ್ತಡ, ಆಮೇಲೆ BP, ಡಯಾಬಿಟಿಸ್. ವರ್ಣಾಶ್ರಮದಲ್ಲಿ ಹಿಂದಿನ ಕಾಲದಲ್ಲಿ ಇದೆಲ್ಲವನ್ನ ನಿವಾರಿಸ್ಬಿಟ್ಟಿದ್ರು, ಎಲ್ಲವನ್ನ. ಯಾವ ಸಮಸ್ಯೆಯೂ ಇಲ್ಲ ಸಮಾಜದಲ್ಲಿ. ಯಾಕಂದ್ರೆ ಸಾಮಾಜಿಕ ವ್ಯವಸ್ಥೆ ಆ ರೀತಿ ಇತ್ತು. ಆ ವರ್ಣಾಶ್ರಮ ಅಂದ್ರೆ ಸಾಮಾಜಿಕ ವ್ಯವಸ್ಥೆ ಅದು. ಅದಕ್ಕೆ ಈಗ ಕನಿಷ್ಠ ಪಕ್ಷ ಭಕ್ತರ ನಡುವೆ ಯಾರು ಇಂಥ ವಿಷಯಗಳನ್ನೆಲ್ಲ ಗಂಭೀರವಾಗಿ ಸ್ವೀಕಾರ ಮಾಡ್ತಾರೋ ಅಂತವರ ನಡುವೆ ಅಟ್ಲೀಸ್ಟ್ ನಾವು ಈ ನಿಯಮಗಳನ್ನ, ಈ ಮಾರ್ಗಗಳನ್ನ ನಾವು ಅನುಸರಿಸ್ತೇವೆ. ಆಗ ಮನುಷ್ಯ ಜೀವನ ಸುಖಮಯವಾಗಿರುತ್ತೆ.
ಇಲ್ಲಾಂದ್ರೆ ಬಹಳ ಕಠಿಣ. ಅದೇ ಅರ್ಥ ಮಾಡ್ಕೊಳ್ಳೋಕೆ ಮನಸ್ಸು ಬೇಕು, ಇಚ್ಛೆ ಬೇಕು. ಹಾಗಾಗಿ ವ್ಯಾಸದೇವರು ಏನ್ ಮಾಡಿದ್ರು, ಮಹಾಭಾರತವನ್ನ ಕೊಟ್ರು. ಆ, ಎಲ್ಲರೂ ಸಾಮಾನ್ಯ ಜನರು. ಇನ್ನೊಂದು ಶಾಸ್ತ್ರದಲ್ಲಿ ಹೇಳ್ತಾರೆ ಕಲವು ಶೂದ್ರ ಸಂಭವ. ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ, ಯಾಕಂದ್ರೆ ಯಾರು ಗರ್ಭಾಧಾನ ಸಂಸ್ಕಾರದಿಂದ ಜನ್ಮ ಪಡ್ಕೊಂಡಿಲ್ಲ, ಹೆಚ್ಚು ಕಡಿಮೆ. ಹಾಗಾಗಿ ಎಲ್ಲರೂ ಶೂದ್ರರು. ಆ ರೀತಿಯಲ್ಲಿ ಸ್ತ್ರೀಯರು ತಮ್ಮನ್ನ ತಾವು ಈ ರೀತಿ ಅಲ್ಪ ಬುದ್ಧಿಯುಳ್ಳವರು ಅಂತ ಹೇಳ್ತಾ ಇದಾರೆ ಅಂತ ಬೇಸರ ಪಡ್ಬೇಕಾಗಿಲ್ಲ. ಎಲ್ಲಾ ಪುರುಷರು ಕೂಡ ಶೂದ್ರರೇ. ಹಾಗಾಗಿ ಎಲ್ಲರೂ, ಯಾರಿಗೂ ಕೂಡ ಯೋಗ್ಯತೆ ಇಲ್ಲ ವೇದಗಳನ್ನ ಅಧ್ಯಯನ ಮಾಡಕ್ಕೆ. ಇದು ನಿಜ ಸ್ಥಿತಿ. ಹಾಗಾಗಿ ವ್ಯಾಸದೇವರು ಮಹಾಭಾರತವನ್ನು ಕೊಟ್ರು. ಆಮೇಲೆ ಮಹಾಭಾರತದಲ್ಲಿ ಭಗವದ್ಗೀತೆಯನ್ನ ಕೊಟ್ರು. ಹ್ಮ್ ಅಲ್ಪ ಬುದ್ಧಿಯುಳ್ಳವರಿಗೆ ಕಥೆಗಳು ಜಾಸ್ತಿ ಬೇಕು ಅಂತ ಪ್ರಭುಪಾದರು ಬರೀತಾರೆ. ತತ್ವ ಬೇಡ, ಅವರಿಗೆ ಕಥೆ ಬೇಕು. ಹಾಗಾಗಿ ಆ ವೇದಗಳ ತತ್ವವನ್ನ ಭಗವದ್ಗೀತೆ ರೂಪದಲ್ಲಿ ವ್ಯಾಸದೇವರು ಪ್ರಸ್ತುತಪಡಿಸಿದ್ರು. ಹೆಂಗೆ ಅಂದ್ರೆ, ಒಂದ್ ರೀತಿಯಲ್ಲಿ ಒಂದು ಫಿಲಂ ನಡೀತಾ ಇದೆ, ಕ್ಲೈಮ್ಯಾಕ್ಸ್ ಇದೆ, ಎಲ್ಲರೂ ಸೀರಿಯಸ್ ಆಗಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ಮಹಾಭಾರತದ ಯುದ್ಧ ಪ್ರಾರಂಭ ಆಗಲಿದೆ. ಭಗವದ್ಗೀತಾ, ಯಾಕೆ ಅವರು ಅಷ್ಟು ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಕಥೆಯಲ್ಲಿ, ಮಹಾಭಾರತದ ಕಥೆಯಲ್ಲಿ. ತಕ್ಷಣ ಭಗವದ್ಗೀತಾ ಅವಾಗ ಕೇಳಬಹುದು ಅವರು ಅನ್ನೋ ಉದ್ದೇಶದಿಂದ ವ್ಯಾಸದೇವರು ನನಗೆ ಕೊಟ್ಟರು. ಮತ್ತೆ ಭಗವದ್ಗೀತಾ ಎಲ್ಲ ವೈದಿಕ ಜ್ಞಾನದ ಸಾರ. ಆಧ್ಯಾತ್ಮಿಕ ಮೌಲ್ಯಗಳ ಮೊದಲ ಪುಸ್ತಕ. ವೇದಾಂತ ತತ್ವ ಬಹಳ ಮುಂದುವರೆದಿರುವಂತಹ ಆಧ್ಯಾತ್ಮಿಕವಾದಿಗಳಿಗೆ. ಆದ್ರೆ ಸಾಮಾನ್ಯರಿಗೆ ಭಗವದ್ಗೀತಾ ಅ ಆ ಇ ಈ. ಮತ್ತೆ ಇಲ್ಲಿ ಪ್ರಭುಪಾದರು ಬರೀತಾ ಇದಾರೆ, ಪೋಸ್ಟ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿ ಮಾತ್ರ, ಆಧ್ಯಾತ್ಮಿಕತೆಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿ ಮಾತ್ರ ಭಕ್ತಿ ಸೇವೆಯನ್ನ ಸ್ವೀಕರಿಸಬಹುದು. ಅದೊಂದು ಮಹಾವಿಜ್ಞಾನ ಭಕ್ತಿ ಸೇವೆ. ಮತ್ತೆ ಇದನ್ನ ಹರಡಿ ನೀಡಿದಂತಹ ಮಹಾ ಪ್ರೊಫೆಸರು ಯಾರು? ಭಗವಂತ ತಾನೇ, ಚೈತನ್ಯ ಮಹಾಪ್ರಭುವಾಗಿ. ಹಾಗಾಗಿ ಅವರು ಯಾರನ್ನ ಸಶಕ್ತಗೊಳಿಸ್ತಾರೋ ಅವರು ಇತರರನ್ನ ಈ ಪ್ರೇಮಮಯ ಭಕ್ತಿ ಸೇವೆಯಲ್ಲಿ ಅವರಿಗೆ ದೀಕ್ಷೆಯನ್ನು ಕೂಡ ಕೊಡ್ಬೋದು. ಅಷ್ಟು ಯೋಗ್ಯತೆಯನ್ನ ಕೊಟ್ಬಿಟ್ರು ಅವರು. ನೋಡಿ, ಈ ಒಂದು ವಿಷಯದಲ್ಲಿ ಜನ್ಮಕ್ಕೆ ಯಾವ ಸ್ಥಾನವೂ ಇಲ್ಲ. ಇದ್ಯಾವುದು ಜನ್ಮದಿಂದ ಆಗ್ತಾ ಇಲ್ಲ. ಇವಾಗ ಇವತ್ತಿನ ಕಾಲದಲ್ಲಿ ಇಸ್ಕಾನ್ ನಲ್ಲಿ ಇರೋ ಬೇಕಾದಷ್ಟು ಸನ್ಯಾಸಿಗಳು, ಅವ್ರು ಯಾರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರು ಅಲ್ಲ. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಬೇಕಾಗಿಲ್ಲ. ಹಲವು ಆಧ್ಯಾತ್ಮಿಕ ಜ್ಞಾನದೆಡೆಗೆ ಒಂದು ಒಲವಿದ್ರೆ ಸಾಕು. ಅವ್ರು ಯಾವುದೇ ತರಹದ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡಿದ್ರು ಪರವಾಗಿಲ್ಲ. ಅವರ ಜ್ಞಾನವನ್ನ ಅರ್ಥ ಮಾಡಿಕೊಂಡು ತಾವು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಇತರರಿಗೆ ಅದನ್ನ ದಯಪಾಲಿಸುವಷ್ಟು ಕೃಪೆಯನ್ನ ಚೈತನ್ಯ ಮಹಾಪ್ರಭುಗಳು ಕೊಟ್ಬಿಟ್ಟಿದ್ದಾರೆ. ಅರೆ ಇವಾಗ ಯಾರು ಭಗವದ್ಗೀತೆಯನ್ನು ಸ್ವೀಕಾರ ಮಾಡೋದಿಲ್ವೋ ಅವರು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಸಾಧಿಸಕ್ ಆಗದೇ ಇಲ್ಲ. ಯಾಕಂದ್ರೆ ಇದೇ ABCD. ಸೊ ಹಾಗಾಗಿ ನಮ್ಮೆಲ್ಲರ ಒಳಿತಿಗಾಗಿ ವ್ಯಾಸದೇವರು ಭಗವದ್ಗೀತೆಯನ್ನು, ಇವಾಗ ಮಹಾಭಾರತ, ನಾನು ನಿನ್ನೆ ಹೇಳ್ತಾ ಇದ್ದೆ, ಮಹಾಭಾರತವನ್ನ ಎಲ್ಲರೂ ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆಚಾರ್ಯರ ವ್ಯಾಖ್ಯಾನ ಇದ್ರೆ, ಭಾಷ್ಯ ಇದ್ರೆ ಅವಾಗ ನಾವು ಅರ್ಥ ಮಾಡ್ಕೋಬಹುದು ಯಾವ ಕಾರಣ ಏನಾಯ್ತು, ಯಾಕೆ ಹಿಂಗಾಯ್ತು. ನಮ್ಮ ಮನಸ್ಸು ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಾನು ಮಾಡ್ತೀನಿ ಅಂದ್ರೆ ಆಗಲ್ಲ. ಓಕೆ, ನಾನು ಇವಾಗ ಇದನ್ನ ಈ ಶ್ಲೋಕ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾರು ಪ್ರಶ್ನೆಗಳಿದೆ? ಯಾಕಂದ್ರೆ ಇದು ಬಹಳ ಸೂಕ್ಷ್ಮವಾದ ಆದರೆ ಬಹಳ ಅವಶ್ಯಕವಾದ ವಿಷಯ. ಯಾಕಂದ್ರೆ ನಮ್ಮ ಒಂದು ಉದ್ದೇಶ, ಪ್ರಭುಪಾದರ ಒಂದು ಉದ್ದೇಶ ವರ್ಣಾಶ್ರಮವನ್ನ ಪರಿಚಯಿಸೋದು, ಮರುಪರಿಚಯಿಸೋದು. ಹಾಗಾಗಿ ನಮ್ಮ ಗುರು ಮಹಾರಾಜರು, ಪರಮ ಪೂಜ್ಯ ಭಕ್ತಿ ವಿಕಾಸ್ ಮಹಾರಾಜರು ಇದಕ್ಕೆ ಬಹಳ ಒತ್ತನ್ನು ನೀಡ್ತಾ ಇದ್ದಾರೆ. ನಾವು ನಮ್ಮ ಪ್ರಚಾರದಲ್ಲಿ ಇದಕ್ಕೆ ಸಾಕಷ್ಟು ಒತ್ತನ್ನು ನೀಡ್ತಾ ಇದೀವಿ. ಯಾಕಂದ್ರೆ ಇದರಿಂದನೇ ಸಾಮಾನ್ಯ ಜನರು, ಯಾರು ಭಕ್ತಿ ಸ್ವೀಕಾರ ಮಾಡೋದಿಲ್ವೋ ಅವರು ಕೂಡ ಜೀವನದಲ್ಲಿ ಸಂತೋಷವನ್ನ ಕಾಣಬೇಕು ಅಂದ್ರೆ ಇರೋದು ಇದೊಂದೇ ಮಾರ್ಗ, ವರ್ಣಾಶ್ರಮವನ್ನು ಸ್ವೀಕಾರ ಮಾಡಬೇಕು. ವರ್ಣಾಶ್ರಮ ಅಂದ್ರೆ ಏನು? ಮೊದಲು ಸ್ತ್ರೀ ಧರ್ಮ ಪಾಲನೆ ಆಗ್ಬೇಕು. ಎರಡನೇದು, ಪುರುಷರು
ಆ ಆ ಹೆಚ್ಚು ಕಡಿಮೆ ತಮ್ಮ ಗುಣಕ್ಕೆ ಅನುಗುಣವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರರ ಒಂದು ಕಾರ್ಯಗಳಲ್ಲಿ ತೊಡಗಬೇಕು. ಇದೆಲ್ಲದಕ್ಕೂ ಅವಶ್ಯಕವಾಗಿರೋದು ಒಂದು ಸಮುದಾಯ ಅಥವಾ ಒಂದು ವಾತಾವರಣ, ಕೃಷಿ ಸಮುದಾಯಗಳು. ಆ ಕೃಷಿ ಸಮುದಾಯದಲ್ಲಿ ಎಲ್ಲರಿಗೂ ತಮ್ಮ ತಮ್ಮ ಆ ಗುಣಲಕ್ಷಣಗಳ ಪ್ರಕಾರವಾಗಿ ಬೇರೆ ಬೇರೆ ಕರ್ತವ್ಯಗಳಿರುತ್ತೆ. ಬ್ರಾಹ್ಮಣ ಪ್ರವೃತ್ತಿ ಇರೋವನು ಪೂಜಾರಿ ಆಗ್ತಾನೆ, ಕ್ಷತ್ರಿಯ ಪ್ರವೃತ್ತಿ ಇರೋವನು ಆಡಳಿತವನ್ನು ನಡೆಸ್ತಾನೆ, ವೈಶ್ಯ ಪ್ರವೃತ್ತಿ ಇರೋವನು ಅಲ್ಲಿ ಬೆಳೆಸಿರುವಂತ ಧಾನ್ಯಗಳನ್ನ ಹೊರಗಡೆ ಇದು ಮಾಡೋದು, ಹಣ ಪಡ್ಕೊಳ್ಳೋದು ಇತ್ಯಾದಿ ಇಂತಹ ವೈಶ್ಯ ಕೆಲಸಗಳನ್ನ ಮಾಡ್ತಾನೆ. ಅಥವಾ ಗೋರಕ್ಷೆ, ಹಸುವನ್ನ ರಕ್ಷಿಸೋದು, ಹಸುವಿನ ಉತ್ಪನ್ನಗಳನ್ನ ಹೊರಗಡೆ ಮಾರೋದು ಇತ್ಯಾದಿ. ಮತ್ತೆ ಯಾರಿಗೆ ಇದು ಯಾವ ಅರ್ಹತೆನೂ ಇಲ್ವೋ ಅವರು ಎಲ್ಲ ಈ 3 ವರ್ಗದವರೆಗೂ ಸಹಾಯವನ್ನ ಮಾಡ್ತಾರೆ. ಉದಾಹರಣೆಗೆ ಕೃಷಿ ವೈಶ್ಯ ಕೃಷಿಯನ್ನ ಮಾಡಿದ್ರೆ ಅವನು ಶೂದ್ರನಿಂದ ಕೃಷಿಯನ್ನ ಮಾಡಿಸ್ತಾನೆ. ಈ ರೀತಿ ಆದ್ರೆ ಎಲ್ಲರ ಜೀವನದ ಕೇಂದ್ರ ಕೃಷ್ಣ ಮತ್ತೆ ಭಕ್ತಿ. ಹಾಗಾಗಿ ಇಂಥ ಕೃಷಿ ಸಮುದಾಯಗಳ ಮೂಲಕ ಈ ವರ್ಣಾಶ್ರಮವನ್ನ ಮತ್ತೆ ಜನರಿಗೆ ಪರಿಚಯಿಸಬೇಕು ಅನ್ನೋ ಉದ್ದೇಶ. ಯಾಕೆ ಕೇವಲ ಭಕ್ತಿಯನ್ನೇ ಕೊಡಕ್ಕಾಗಲ್ಲ? ಯಾಕಂದ್ರೆ ಎಲ್ಲರೂ ಭಕ್ತಿಯನ್ನ ಸ್ವೀಕಾರ ಮಾಡೋದಿಲ್ಲ. ಎರಡನೇದು, ಹೆಚ್ಚಿನ ಜನರು ಇವತ್ತು ಜೀವನದಲ್ಲಿ ಕಷ್ಟವನ್ನ ಪಡ್ತಾ ಇದ್ದಾರೆ, ವೃತ್ತಿಯಲ್ಲಿ ಕಷ್ಟವನ್ನ ಪಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಒಂದು ಪರ್ಯಾಯ ಜೀವನ ಮಾರ್ಗ ಅನ್ನೋದನ್ನ ನಾವು ತೋರಿಸ್ಬೇಕು ಜನರಿಗೆ. ಸಂತೋಷದಿಂದ ಭಕ್ತರು ಕೃಷಿ ಸಮುದಾಯಗಳಲ್ಲಿ ಇರೋದನ್ನ ಜನರಿಗೆ ತೋರಿಸಿ ಅವರನ್ನ ಆಕರ್ಷಿಸಿ ಅವರು ಕೂಡ ಇಂತಹ ಸುಖಮಯ ಜೀವನವನ್ನ ಅಳವಡಿಸ್ಕೊಳ್ಳಿ ಅನ್ನೋ ಉದ್ದೇಶ ಪ್ರಭುಪಾದರದಾಗಿತ್ತು. ಆದ್ರೆ ದುರಾದೃಷ್ಟವಶಾತ್ ಇವತ್ತು ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಆದ್ರೆ ಅಲ್ಲಿ ಇಲ್ಲಿ ಅಲ್ಪ ಚಿಕ್ಕ ಚಿಕ್ಕ ಪ್ರಯತ್ನಗಳು ನಡೀತಾ ಇವೆ. ಅದು ಮುಂದುವರೆದು ಯಾವುದೋ ಒಂದು ಸಮಯದಲ್ಲಿ ಪ್ರಭುಪಾದರು ಮುನ್ಸೂಚನೆ ನೀಡಿದ್ದಾರೆ, ಇದು ಹರಡುತ್ತೆ ಅಂತ, ಹಳ್ಳಿಯಲ್ಲಿ ಹರಡುತ್ತೆ ಅಂತ. ಹಳ್ಳಿಯಲ್ಲಿ ಎಲ್ಲರೂ ಸ್ವೀಕಾರ ಮಾಡಲ್ಲ, ಆದ್ರೆ ಕೃಷಿ ಸಮುದಾಯಗಳು ಎಲ್ಲಾ ಕಡೆ ಇವೆ. ಹಳ್ಳಿಗಳಲ್ಲೇ ಇದ್ದಿದ್ದು ಹಳ್ಳಿಗಳಿಂದ ಇವಾಗ ಕಣ್ಮರೆ ಆಗಿದೆ. ಇವಾಗ ಮತ್ತೆ ಅವುಗಳನ್ನ ಹಳ್ಳಿಗಳಲ್ಲಿ ಪರಿಚಯಿಸ್ಬೇಕು. ಆಗ ಎಲ್ಲರೂ ಕೂಡ ಕಾಲಕ್ರಮೇಣ ಅವರು ಭಕ್ತಿಯ ಮಾರ್ಗವನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಈ ಧರ್ಮಗಳ ಈ ಕರ್ತವ್ಯಗಳ ಒಂದು ಪ್ರಜ್ಞೆ ಬಹಳ ಮುಖ್ಯ, ಅದನ್ನ ಸ್ವೀಕಾರ ಮಾಡ್ಬೇಕು ನಾವು. ಓಕೆ, ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹಾ, ಅದೇ ಪ್ರಭು, ಪುರುಷರು ಸ್ತ್ರೀಯರಾಗಿದೆ ಅಂದ್ರೆ ಮತ್ತೆ ಸ್ತ್ರೀಯರು ಪುರುಷರಾಗಿದೆ ಅಂದ್ರೆ ಅದು ಹೆಂಗ ಅರ್ಥ ಮಾಡ್ಕೊಳ್ಳೋದು ಪ್ರಭು? ಹಿಂದಿನ ಜನ್ಮದಲ್ಲಿ ನಾವು ಸ್ತ್ರೀ ಶರೀರವನ್ನ ಪಡ್ಕೊಂಡಿರ್ತಿದ್ವಿ. ಭಾಗವತದಲ್ಲಿ ಹೇಳೋದೇನು, ನಾವು ಭಗವದ್ಗೀತೆಯಲ್ಲಿ ಅಂತಕಾಲೇ ಚ ಮಾಮೇವ, ಅಥವಾ ಸಾಯೋ ಸಮಯದಲ್ಲಿ ನಮ್ಮ ಪ್ರಜ್ಞೆ ಏನಿರುತ್ತೋ ಅದರ ಪ್ರಕಾರವಾಗಿ ಮುಂದಿನ ಜನ್ಮ. ಹಿಂದಿನ ಕಾಲಗಳಲ್ಲಿ ಈ ವಿವಾಹ ಅನ್ನೋ ಒಂದು ಸಂಸ್ಥೆ, ಅದು ಏನು, ಪುರುಷರು ಸ್ತ್ರೀಯರ ಮೇಲೆ ಪ್ರೀತಿಯನ್ನ ಹೊಂದಿರ್ತಾ ಇದ್ರು, ಹೆಂಡತಿಯರು ಗಂಡನ ಮೇಲೆ ಪ್ರೀತಿಯನ್ನ ಹೊಂದಿರ್ತಾ ಇದ್ರು. ಎಲ್ಲ ಅರೇಂಜ್ ಮ್ಯಾರೇಜು, ಅರೇಂಜ್ ಆದ್ಮೇಲೆ ಲವ್, ಪ್ರೀತಿ. ಹಾಗಾಗಿ ಅವರಲ್ಲಿ ಅನ್ಯೋನ್ಯತೆ ಇರೋದು. ಯಾಕಂದ್ರೆ ಮೊದಲು ಇದನ್ನ ನೋಡಿ, ಜಾತಕವನ್ನ ನೋಡಿ ಮದ್ವೆ ಮಾಡ್ತಾ ಇದ್ರು. ಪತಿ ಪತ್ನಿಯರ ಗುಣಲಕ್ಷಣಗಳು ಒಂದೇ ರೀತಿ ಇರ್ತಾ ಇದ್ವು. ಹಾಗಾಗಿ ವಿವಾಹ ಆದ್ಮೇಲೆ ಪರಸ್ಪರ ಅವರಲ್ಲಿ ಪ್ರೀತಿ ಇರೋದು. ಅವ್ರು ಎಷ್ಟು ಪರಸ್ಪರ ಪ್ರೀತಿ ಇರೋದು ಅಂದ್ರೆ, ಪತಿ ದೇಹವನ್ನ ತ್ಯಜಿಸೋ ಸಮಯದಲ್ಲಿ ಪತ್ನಿ ಪತ್ನಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದ, ಅಯ್ಯೋ ಇವಳನ್ನ ಯಾರು ನೋಡ್ಕೋತಾರೆ, ಅಥವಾ ಪ್ರೀತಿಯಿಂದ ಅವಳು ಪತ್ನಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಪತಿ ಸಾಯೋ ಸಮಯದಲ್ಲಿ ಪತ್ನಿಯ ಬಗ್ಗೆ ಯೋಚನೆ ಮಾಡೋದ್ರಿಂದ ಮುಂದಿನ ಜನ್ಮದಲ್ಲಿ ಅವನು ಸ್ತ್ರೀ ಶರೀರವನ್ನು ಪಡ್ಕೊತಾ ಇದ್ದ. ಅದೇ ರೀತಿ ಸ್ತ್ರೀ ಮರಣದ ಸಮಯದಲ್ಲಿ ಪತಿಯನ್ನ ನೆನೆಸ್ಕೋತಾ ಇದ್ಲು, ಮುಂದಿನ ಜನ್ಮದಲ್ಲಿ ಪುರುಷ ಶರೀರವನ್ನು ಪಡ್ಕೊಳ್ತಾ ಇದ್ದು. ಸೊ ಇದು ಸಾಮಾನ್ಯವಾದ ಪ್ರಕ್ರಿಯೆ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಪುರುಷ ಸ್ತ್ರೀಯರ ಶರೀರಗಳನ್ನ ಹಿಂದೆ ಎಲ್ಲರೂ ಪಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಈ ರೀತಿ ಶಾಸ್ತ್ರದಲ್ಲಿ ಪುರುಷ ಅಥವಾ ಸ್ತ್ರೀ ಅಂತ ಏನಾದ್ರು ಚರ್ಚೆ ಆದ್ರೆ ನಾವು ಅನ್ಕೋಬಾರ್ದು, ಇಲ್ಲ ಇದು ಏನೋ ಸ್ತ್ರೀಯರ ವಿರುದ್ಧ ಏನೋ ನಡೀತಾ ಇದೆ. ಇಲ್ಲ, ಸ್ತ್ರೀ ಶರೀರದ ವಿರುದ್ಧ. ಆ ಸ್ತ್ರೀ ಶರೀರ ನಾವು ಹಿಂದಿನ ಜನ್ಮದಲ್ಲಿ ಹೊಂದಿದ್ವೇನೋ. ಸೊ ಹಾಗಾಗಿ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಶಾಸ್ತ್ರವನ್ನ ತತ್ವವನ್ನ ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಪರಿಪೂರ್ಣತೆಯನ್ನ ಪಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ಬೇಕು, ಅದು ಮುಖ್ಯ. ಅದು ಬಿಟ್ಟು ಸಾಮಾನ್ಯವಾಗಿ ಇಲ್ಲಿ ನಾವು ಎಲ್ಲೋ ಸಿಕ್ಕಾಕೊಂಡ್ ಬಿಡ್ತೀವಿ, ಬೇಡದೇ ಇರೋ ವಿಷಯದಲ್ಲಿ ಸಿಕ್ಕಾಕೊಂಡು ಬೇಕಾಗಿರೋ ವಿಷಯವನ್ನ ಬಿಟ್ಬಿಡ್ತೀವಿ.
ಹಾ, ರಮ್ಯಾ ಕೃಷ್ಣ. ಕೃಷ್ಣ ಪ್ರಣವ್. ಪ್ರಣಾಮ್ ಪ್ರಭು. ಪ್ರಭು, ಈಗ ವರ್ಣಾಶ್ರಮ ಧರ್ಮ ಅಂತ ನಾವು ಚರ್ಚೆ ಮಾಡ್ತಾ ಇದೀವಿ. ಸೊ ಈ ಕಲಿಯುಗದಲ್ಲಿ ಈಗ ಮುಸ್ಲಿಮ್ಸ್ ಆಗ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅವ್ರ ಫಾದರ್ ಇವರಲ್ಲಿ ಮೌಲಾನ ಕಾಜಿ, ಸೊ ಅವರು ಬ್ರಾಹ್ಮಣ ಹಂತಕ್ಕಿರ್ತಾರ ಇಲ್ಲ ಹ್ಮ್ ನಾವು ಅವ್ರಿಗೆ ಯಾವ ರೀತಿ ಪರಿಗಣಿಸಬೇಕು? ಅವರ ಅವ್ರ ಅವ್ರ ನಿಜ ಬಂಧುನ ಹಾ ಬಂಧುನ ಅವರೆಲ್ಲರೂ ಅವರು ವೈದಿಕ ವ್ಯವಸ್ಥೆ ಆಚೆ ಇರೋರು, ವೈದಿಕ ವ್ಯವಸ್ಥೆ ಆಚೆ ಇರೋರು ಇವರೆಲ್ಲ, ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್. ಆದ್ರೆ ಅವರ ವ್ಯವಹಾರಕ್ಕೆ ಅನುಗುಣವಾಗಿ ಅವರಲ್ಲೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇರುತ್ತೆ, ಅವರ ಸಮುದಾಯದಲ್ಲಿ, ಅವರ ಕಮ್ಯುನಿಟಿನಲ್ಲಿ. ಆದ್ರೆ ವೈದಿಕ ದೃಷ್ಟಿಯ ಪ್ರಕಾರವಾಗಿ ಅವರು ವೈದಿಕ ಚೌಕಟ್ಟಿನ ಆಚೆ ಇರೋರು. ಮ್ಲೇಚ್ಛ ಯವನ. ಸೊ ಪ್ರಭುಪಾದ್ರಿ ಇವ್ರ ಬಗ್ಗೆ, ಫಾದರ್ದು ಬಗ್ಗೆ ಕೆಲವು ಸಲ ಹೇಳ್ತಾ ಇದ್ರು. ಸೊ ಅವ್ರು ಕೂಡ ಒಬ್ಬ ಪ್ರಚಾರಕರು, ಆಧ್ಯಾತ್ಮಿಕವಾಗಿ ಅವರು ಕೂಡ ಪ್ರಚಾರ ಮಾಡ್ಬೋದು, ಅವರು ಕೂಡ ಚೇಂಜ್ ಅಲ್ಲ, ಅದೇ ಮಾಡ್ಬೋದು. ಯಾರು ಏನ್ ಚೇಂಜ್ ಮಾಡ್ಬೋದು? ಬೇರೆಯವ್ರಿಗೆ ಈ ಇದರಿಂದ, ಆ ಗುಣಗಳಿಂದ ಅವ್ರಿಗೂ ಕೂಡ ರಜೋಗುಣ, ತಮೋ ಗುಣಲ್ಲಿ ಇರೋರು ಕೂಡ ಅವ್ರಿಗೂ ಸತ್ವಗುಣಕ್ಕೆ ತರೋ ಶಕ್ತಿ ಕೂಡ ಅವ್ರ ಹತ್ರನೂ ಇರ್ತದ ಅಂತ. ಯಾರ ಹತ್ರ? ಈ ಫಾದರ್ ಆಗ್ಬೋದು, ಅವರು ಧರ್ಮ ಪ್ರಚಾರ ಅಂದ್ರೆ ಅವರು ಕೂಡ ಈ ಅವ್ರ ಶಾಸ್ತ್ರದ ಪ್ರಕಾರ, ಅಂದ್ರೆ ನಾ ಹೇಳೋದು ಕುರಾನ್ ಪ್ರಕಾರ, ಅವರು ಬೈಬಲ್ ಪ್ರಕಾರ ಅವ್ರಿಗೂ ಕೂಡ ಪರಿವರ್ತನೆ ಮಾಡಬಹುದು ಶಕ್ತಿ ಇರ್ತದಂತೆ. ಅಲ್ಲಲ್ಲ, ಆದ್ರೆ ಬೈಬಲ್ ಅನ್ನೇ ತಪ್ಪು ಅರ್ಥ ಮಾಡ್ಕೊಂಡಿರುವಾಗ ಏನ್ ಹೇಳಕ್ಕಾಗತ್ತೆ? ಎಲ್ರನ್ನು ತಪ್ಪು ದಾರಿ ಕರ್ಕೊಂಡು ಹೋಗ್ತಾ ಇದಾರೆ. ಅಯ್ಯೋ, ಬೈಬಲ್ ಅಲ್ಲಿ ಹೇಳಿದೆ ಯಾರನ್ನು ಕೊಲ್ಬೇಡಿ ಅಂತ, ಇವ್ರೇನ್ ಹೇಳ್ತಾರೆ? ಪ್ರಾಣಿಗಳನ್ನ ಕೊಲ್ಲಿ, ಪರವಾಗಿಲ್ಲ, ಅವಕ್ಕೆ ಜೀವನೇ ಇಲ್ಲ ಅಂತ. ಸೊ ಅವ್ರೆಂತ ಮಾರ್ಗದರ್ಶನ ಕೊಡಕ್ಕಾಗತ್ತೆ? ಆಗಲ್ಲ, ಅವರು ಸೂಕ್ತವಾದ ಮಾರ್ಗದರ್ಶನ ಆಗಿರೋಲ್ಲ, ತಪ್ಪು ದಾರಿನೇ ಅದು. ಓಕೆ. ಹರೇ ಕೃಷ್ಣ ಪ್ರಭು. ಹರೇ ಅದೇ ಕೃಷ್ಣ. ಹೆಣ್ಣು ಮಕ್ಳು ಕೆಲ್ಸ ಮಾಡಿಲ್ಲ ಅಂದ್ರೆ ಇವತ್ತು ಮಕ್ಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಬೇಕು. ಹೇಗ್ ಕಟ್ಟಕ್ಕಾಗುತ್ತೆ? ಒಬ್ರು ದುಡ್ಬಿಟ್ಟು. ಓಕೆ, ಇವಾಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ. ಈ ಸ್ಕೂಲ್ ಕಾಲೇಜಿಗೆ ಕಳಿಸಿ ನಾವ್ ಏನ್ ಮಾಡ್ತಾ ಇದೀವಿ ನಮ್ಮ ಮಕ್ಕಳಿಗೆ ಅನ್ನೋದು ದೊಡ್ಡ ಪ್ರಶ್ನೆ. ನೀವೇ ಹೇಳಿ, ನಾವು ಮಕ್ಕಳನ್ನ ಸ್ಕೂಲು ಕಾಲೇಜಿಗೆ ಕಳಿಸಿ ನಾವು ಏನು ಸಾಧನೆ ಮಾಡ್ತಾ ಇದೀವಿ? ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ. ಇವಾಗ ನಾವೆಲ್ಲರೂ ಓದಿದೀವಿ. ನಾನು ಇಂಜಿನಿಯರಿಂಗ್ ಓದಿದೆ. ನಾನು ಇಂಜಿನಿಯರಿಂಗ್ ಅಲ್ಲಿ ಓದಿದ್ದನ್ನ ಒಂದು ದಿನ ಕೂಡ ನಾನು ನನ್ನ ಕೆಲಸದಲ್ಲಿ ಉಪಯೋಗಿಸ್ಲಿಲ್ಲ. ಅದಕ್ಕೆ ನಾನು ಎಷ್ಟೋ ಲಕ್ಷಾನುಗಟ್ಲೆ ಖರ್ಚು ಮಾಡಿದೆ. ಏನು ಉಪಯೋಗ ಆಯ್ತು? ಒಂದು ಸರ್ಟಿಫಿಕೇಟ್ ಇದೆ ಅಷ್ಟೇ. ನೀವ್ ಹೇಳಿ, ನಾವು ಮಕ್ಕಳಿಗೆ ಇವಾಗ ಸ್ಕೂಲ್ ಕಾಲೇಜ್ ಕಳಿಸ್ತಾ ಇದೀವಲ್ಲ, ಅದರಿಂದ ನಮಗೆ ಪ್ರಯೋಜನ ಜಾಸ್ತಿ ಆಗ್ತಾ ಇದೆಯೋ ನಷ್ಟ ಜಾಸ್ತಿ ಆಗ್ತಾ ಇದೆಯೋ? ಯೋಚನೆ ಮಾಡಿ ಹೇಳಿ. ಅವ್ರು ಮುಂದೆ ಜೀವನ ಮಾಡಕ್ಕೆ ದುಡ್ಡು ಬೇಕಲ್ವಾ ಪ್ರಭು? ಓದ್ಲೇಬೇಕಲ್ವಾ ಅಲ್ಲ, ನಾನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಫಸ್ಟ್ ಯೋಚನೆ ಮಾಡಿ. ಇವಾಗ ನಮ್ಮ ಮಕ್ಕಳನ್ನ ಸ್ಕೂಲು ಕಾಲೇಜಿಗೆ ಕಳಿಸ್ತಾ ಇರೋದ್ರಿಂದ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗ್ತಾ ಇದೆಯೋ, ಅವ್ರು ಏನಾದ್ರು ಲಾಭ ಪಡ್ಕೋತಾ ಇದಾರೋ, ಅಥವಾ ಅವ್ರಿಗೆ ಅದರಿಂದ ನಷ್ಟನೇ ಜಾಸ್ತಿ ಆಗ್ತಾ ಇದೆಯೋ? ಓದಿದ್ರೆ ಲಾಭ ಅಂತ, ಅವ್ರು ಮುಂದೆ ಕೆಲ್ಸಕ್ಕೆ ಹೋಗ್ತಾರೆ ಅಂತ. ಕೆಲಸ ಒಂದೇನಾ ಜೀವನದ ಉದ್ದೇಶ? ಕೆಲಸ ಮಾಡೋದೇನಾ? ಇವಾಗ ತಾನು ನಾನು ಅದೇ ಹೇಳಿದೆ. ಇವಾಗ ಮನೆಯನ್ನ ಬಿಟ್ಟು, ಮನೆ ಕರ್ತವ್ಯಗಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗೋದ್ರಲ್ಲಿ ಯಾವ ಅರ್ಥ ಇದೆ? ಮೊದಲನೇದು. ಎರಡನೇದು, ನಾವಿವತ್ತು ಮಕ್ಕಳನ್ನ ಸ್ಕೂಲ್ ಕಾಲೇಜಿಗೆ ಕಳಿಸ್ತಾ ಇದೀವಿ, ಅವರು ಏನ್ ಕಲ್ತ್ಕೋತಾ ಇದಾರೆ? ನಾವು ಮನೆಯಲ್ಲಿ ಏನ್ ಹೇಳ್ಕೊಡ್ತಾ ಇದೀವೋ ಅದನ್ನ ಬಿಟ್ಟು ಕೆಲ್ಸಕ್ಕೆ ಬಾರದೇ ಇದ್ದು ಕೆಟ್ಟ ವಿಷಯಗಳನ್ನೆಲ್ಲ ಕಲ್ತ್ಕೋತಾ ಇದ್ದಾರೆ. ಸಂಸ್ಕಾರ ಯಾರು ಹೇಳ್ಕೊಡ್ತಾ ಇಲ್ಲ, ಯಾರಿಗೂ ಸಮಯ ಇಲ್ಲ ಇವೆಲ್ಲ ಹೇಳ್ಕೊಡೋದಕ್ಕೆ. ಸರಿ ತಪ್ಪು ಯಾರು ಹೇಳ್ಕೊಡ್ತಾ ಇಲ್ಲ. ಅದಕ್ಕೆ ಪ್ರಭುಪಾದರು ಇದನ್ನ ಸ್ಕೂಲು ಕಾಲೇಜನ್ನ ಕಸಾಯಿ ಖಾನೆ ಅಂತ ಕರೆದ್ರು, ಸ್ಲಾಟರ್ ಹೌಸ್. ಯಾಕೆ? ನಾವಲ್ಲಿ ಅವ್ರನ್ನ ಹಾಳು ಮಾಡಕ್ಕೆ ಕಳಿಸ್ತಾ ಇರೋದು. ಇವಾಗ ನೋಡಿ, ಸರಳವಾದ ವಿಷಯ. ಇವಾಗ ಎಲ್ಲ ಯಾವುದೇ ಸ್ಕೂಲ್ ಕಾಲೇಜ್ಗೆ ಹೋದ್ರೆ ಉದ್ದೇಶ ಏನು? ಫಸ್ಟ್ ಬರ್ಬೇಕು ನೀನು.
ಫಸ್ಟ್ ಸ್ಥಾನದಲ್ಲಿ ಎಷ್ಟು ಜನ ನಿಂತ್ಕೊಳಕ್ಕಾಗತ್ತೆ? ಒಬ್ಬನೇ ವ್ಯಕ್ತಿ ನಿಂತ್ಕೊಳಕ್ಕಾಗಲ್ಲ. ಅಂದ್ರೆ ನಾವೇನ್ ಹೇಳ್ಕೊಡ್ತಾ ಇದೀವಿ? ಏನೇ ಬರ್ಲಿ, ನಿನ್ ಜೀವನದಲ್ಲಿ ಯಶಸ್ವಿ ಆಗ್ಬೇಕು. ಇದ್ರಲ್ಲಿ ಒಳ್ಳೇದು ಕೆಟ್ಟದ್ದು, ಬೇರೆಯವ್ರನ್ನ ತಳ್ಬೋದಾ, ನಾವು ಬೇರೆಯವ್ರನ್ನ ಕೆಳಗಡೆ ಬೀಳಿಸ್ಬೋದಾ, ಬೇರೆಯವ್ರನ್ನ ಹೀಯಾಳಿಸ್ಬೋದಾ, ನಾವ್ ಯಾವ ರೀತಿ ಜನರ ಜೊತೆ ವರ್ತಿಸ್ಬೇಕು, ನಮ್ಮ ಗುಣಲಕ್ಷಣ ಏನಿರ್ಬೇಕು, ನಮ್ಮ ನಡತೆ ಏನಿರ್ಬೇಕು, ಎಲ್ಲಿ ಹೇಳ್ಕೊಡ್ತಾ ಇದಾರೆ ಇವೆಲ್ಲ? ಸುಮ್ನೆ ಹಣವನ್ನ ಸಂಪಾದನೆ ಮಾಡಿ ದೊಡ್ಡ ಮನುಷ್ಯರಾಗಿ ಇಷ್ಟೇ. ಈ ಇಡೀ ಸ್ಕೂಲ್ ಕಾಲೇಜಿನ ವ್ಯವಸ್ಥೆ ಇಷ್ಟೇ. ನಮ್ಮ ಜೀವನ ಇಷ್ಟೇ ಇದ್ರೆ ಹೇಗಿರುತ್ತೆ? ಯೋಚನೆ ಮಾಡಿ ವಾತಾವರಣ. ಇವತ್ತು ನೋಡಿ, ಇವತ್ತು ಯಾರ ಹತ್ರನೂ ದುಡ್ಡಿಲ್ಲ ಅಂತ ಇಲ್ವೇ ಇಲ್ಲ. ಎಲ್ಲರ ಹತ್ರನೂ ದುಡ್ಡಿದೆ. ಒಬ್ರ ಹತ್ರನೂ ನೆಮ್ಮದಿ ಇಲ್ಲ, ಒಬ್ರ ಹತ್ರನೂ ಮನಃಶಾಂತಿ ಇಲ್ಲ, ಒಬ್ರ ಹತ್ರನೂ ಸಂತೋಷ ಇಲ್ಲ. ಯಾಕೆ? ಹೇಗ್ ಜೀವನ ಮಾಡ್ಬೇಕು ಅಂತಾನೆ ಕಲ್ಸ್ಕೊಟ್ಟಿಲ್ಲ ಯಾರು ಅವ್ರಿಗೆ. ಇಂಥ ಸ್ಕೂಲ್ ಕಾಲೇಜಿಗೆ ಕಳಿಸಿ ಏನ್ ಪ್ರಯೋಜನ? ಆ ಲಕ್ಷಗಟ್ಲೆ ಕೊಟ್ಟು ನಾವು ಕಳಿಸ್ತೀವಿ ಸ್ಕೂಲ್ಗೆ. ನಾನು ಹೇಳದ್ನಲ್ಲ, ಆ ಮಗುಗೆ ಪಾಪ ಅಷ್ಟೊಂದು ಓದೋದಕ್ಕಾಗತ್ತಾ? ಇವತ್ತು ಎಲ್ಲರೂ ಏನೋ ICSE ಅಂತ ಕಳಿಸ್ತಾರೆ. ಮಕ್ಕಳಿಗೆ ತಲೆ ಕೆಟ್ಟೋ ಹುಚ್ಚಾಸ್ಪತ್ರೆಗೆ ಹೋಗೋದು ಒಂದು ಬಾಕಿ ಅಷ್ಟೇ. ಆ ಮಗು ಪಾಪ ಸ್ಟೇಟ್ ಬೋರ್ಡೇ ಪಾಸ್ ಮಾಡೋದಕ್ಕೆ ಅದಕ್ಕೆ ಕಷ್ಟ, ಇನ್ನು ICSE ಸಿಲೆಬಸ್ ಅಲ್ಲಿ ಹಾಕ್ತಾರೆ. ಹ್ಮ್ ತುಂಬಾ ಒತ್ತಡ, ತುಂಬಾ ದೌರ್ಜನ್ಯ ಮಕ್ಕಳಿನ ಮೇಲೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಆರಾಮವಾಗಿ ಆಟ ಆಡ್ಕೊಂಡಿರ್ತಾ ಇದ್ರು ಎಷ್ಟೊಂದು ಸಮಯ. ಇವತ್ತು ಪಾಪ ಚಿಕ್ಕ ಮಕ್ಕಳಿಂದ ಅವ್ರಿಗೆ ನಾವು ಇದಕ್ಕೆ ಕಳಿಸ್ತೀವಿ, ಏನು ಕಿಂಡರ್ ಗಾರ್ಟನ್ ಅಂತೆ, ಅಲ್ಲಿ ಹೋಮ್ವರ್ಕು ಆಗ್ಲೇ ಶುರು. ಮಕ್ಕಳು ಸಂತೋಷವಾಗಿರೋ ಸಮಯ ಯಾವಾಗ? ವಯಸ್ಸು ಆಟ ಆಡ್ಕೊಂಡಿರೋ ವಯಸ್ಸು ಯಾವಾಗ? ಇಲ್ವೇ ಇಲ್ವಾ? ಬೇಡ್ಲೇ ಬೇಡವಾ? ನಾವೆಲ್ಲ ಹಂಗ್ ಬೇಡದ್ವಾ? ಖಂಡಿತ ಇಲ್ಲ. ನಮ್ದು ಇವತ್ತು ಒಂದು ಭೂತ ನಮ್ಮ ಮೇಲೆ ಇದ್ ಮಾಡ್ತಾ ಇದೆ. ಏನು ಅಂದ್ರೆ ಭೌತಿಕ ಯಶಸ್ಸು, ಆರ್ಥಿಕ ಪ್ರಗತಿ, ಇದೊಂದೇ ನಮ್ಮ ತಲೆನಲ್ಲಿರೋದು. ಇದೊಂದೇ ವಿಷಯ. ಆರ್ಥಿಕ ಪ್ರಗತಿ ಹೇಗಾದ್ರೂ ಪರವಾಗಿಲ್ಲ, ಸರಿನೋ ತಪ್ಪೋ ಯಾವ ಪರಿಗಣನೆನೂ ಇಲ್ಲ. ಅಸುರರ ಸಮಾಜ ಇದು, ರಾವಣನ ಸಮಾಜ ಇದು. ರಾವಣನಿಗೆ ಯಾವ ಪರಿಗಣನೆಯೂ ಇರ್ಲಿಲ್ಲ. ಸೀತೆಯನ್ನ ಅಪಹರಿಸ್ಬೇಕು, ಅವಳನ್ನ ಆನಂದಿಸ್ಬೇಕು, ಇಷ್ಟೇ ಅವನಿಗೆ ಇದ್ದಿದ್ದು. ಹಿರಣ್ಯಕಶಿಪು, ಇವ್ರದೆಲ್ಲ ಇಷ್ಟೇ. ಇವತ್ತಿನ ಸಮಾಜ ರಾವಣ ಹಿರಣ್ಯಕಶಿಪುಗಳ ಸಮಾಜ. ಎಷ್ಟು ಜನ ಯೋಚನೆ ಮಾಡ್ತಾ ಇದಾರೆ ಸರಿ ತಪ್ಪಿನ ಬಗ್ಗೆ ಇವತ್ತಿನ ಸಮಾಜದಲ್ಲಿ? ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಯಾಕಂದ್ರೆ ಯಾರು ಕಲಿಸ್ಕೊಡ್ತಾನೆ ಇಲ್ಲ. ನಾವೀಗ ನಮ್ಗೆಲ್ಲರಿಗೂ ಇಷ್ಟೊಂದು ವಯಸ್ಸಾಗಿದೆ. ನಾವು ಕೇಳಿದ್ರೆ ಇವಾಗ ಸರಿ ತಪ್ಪು, ಯಾವ್ದು ಸರಿ ಯಾವ್ದು ತಪ್ಪು ಹೇಳಿ ಅಂದ್ರೆ ಎಷ್ಟು ಜನಕ್ಕೆ ಉತ್ತರ ಇದೆ? ಯಾರಿಗೂ ಗೊತ್ತಿಲ್ಲ. ಯಾಕೆ? ಸ್ಕೂಲು ಕಾಲೇಜಲ್ಲಿ ಇದು ಯಾವ್ದು ಕಲ್ತ್ಕೊಳ್ಳಿಲ್ಲ. ಕಲ್ತ್ಕೊಳಕ್ಕೆ ಹೇಳ್ಕೊಡೋದಕ್ಕೆ ಯಾರು ಇರ್ಲೂ ಇಲ್ಲ, ಅವ್ರಿಗೂ ಪಾಪ ಗೊತ್ತಿಲ್ಲ. ಜೀವನದ ಗುರಿ ಭಗವಂತನನ್ನ ಪಡ್ಕೊಳ್ಳೋದು ಅಂತ ನಮ್ಗೆ ಎಷ್ಟು ಜನರಿಗೆ ಗೊತ್ತಿತ್ತು? ಯಾವ ಸ್ಕೂಲ್ ಕಾಲೇಜಲ್ಲಿ ಹೇಳ್ಕೊಡ್ತಾರೆ? ಸ್ವಾರ್ಥದ ಜೀವನವನ್ನ ಕಲ್ತ್ಕೋತಾ ಇದೀವಿ ಅಷ್ಟೇ ಸ್ಕೂಲ್ ಕಾಲೇಜಲ್ಲಿ, ಇನ್ನೇನು ಕಲಿತಾ ಇಲ್ಲ. ಸಮಾಜ ಏನಾಗ್ತಾ ಇದೆ? ಪಾಶ್ಚಾತ್ಯರಂತೆ ಆಗ್ತಾ ಇದೆ ಅಷ್ಟೇ. ಆ ಸ್ಕೂಲು ಕಾಲೇಜಿಗೆ ಕಳ್ಸೋದಿಕ್ಕೆ ಕಸಾಯಿಖಾನೆ, ಪ್ರಭುಪಾದಕ್ಕೆ ಕಸಾಯಿಖಾನೆಗಳಿಗೆ ಕಳ್ಸೋದಿಕ್ಕೆ ನಾವು ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದೀವಿ. ಯೋಚನೆ ಮಾಡ್ಬೇಕು, ಎಲ್ಲರೂ ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಮತ್ತೆ ಯೋಚನೆ ಮಾಡಿ, ಸಂತೋಷವಾಗಿರೋದಕ್ಕೆ ಹಣ ಬೇಕಾಗಿಲ್ಲ. ಹಣ ಇಲ್ದೇನು ಸಂತೋಷವಾಗಿರ್ಬೋದು. ಹಣ ಇರೋರು ಯಾವತ್ತೂ ಸಂತೋಷವಾಗಿಲ್ಲ. ಹಣ ಇರಬಾರ್ದು ಅಂತಲ್ಲ, ಹಣದ ಹಿಂದೆ ಓಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಅಶ್ವಿನ್ ಪ್ರಭು. ಹಾ ಪ್ರಭು, ಇವಾಗ ನಾವು ವರ್ಣಾಶ್ರಮ ಧರ್ಮನ ಹೇಗೆ ನಾವು ಅನುಸರಿಸಬೇಕು ಅನ್ನೋದು, ಅದೇ ನಮ್ಮ ಈ ಅದಕ್ಕೆ ಇವಾಗ ಸಂಸ್ಕೃತಿಯಲ್ಲಿ ಹೆಂಗಿರ್ಬೇಕು ಅಂತ ಅದು ಗೈಡ್ಲೈನ್ಸ್ ಬೇಕು ಪ್ರಭು. ಅದು ಇವಾಗ implementation. ಕರೆಕ್ಟ್. ಇವಾಗ ಎಷ್ಟೊಂದು ಅಟ್ಲೀಸ್ಟ್ ಇವಾಗ ಭಾರತದಲ್ಲಿ
ಆಮ್, ಆ, ಕೆಲವು ಪ್ರಾಜೆಕ್ಟ್ಗಳು ನಡೀತಾ ಇದೆ. ಹ್ಮ್. ಭಕ್ತಿ ರಾಘವಸ್ವಾಮಿ ಮಹಾರಾಜರು, ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜರು ಇವರ ಮಾರ್ಗದರ್ಶನದಡಿಯಲ್ಲಿ ಕೃಷಿ ಸಮುದಾಯಗಳು ನಡೀತಾ ಇದೆ. ಹ್ಮ್. ಕರ್ನಾಟಕದಲ್ಲೂ ನಾವು ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆ ಅದು ಮುಂದೆ ಆದರೆ ಎಲ್ಲರಿಗೂ ಅದಕ್ಕೆ ಅದೊಂದು ಮಾದರಿ ಆಗುತ್ತೆ. ಆದ್ರೆ ಇದನ್ನ ಮಾಡೋದಕ್ಕೆ ನಮಗೆ ಬೇರೆ ಭಕ್ತರು ಬರಬೇಕು, ಜೊತೆಗೆ ಕೈ ಜೋಡಿಸ್ಬೇಕು. ನನ್ನ ಅಟ್ಲೀಸ್ಟ್ ನಾವು ಮಾಡ್ತಾ ಇರೋ ಪ್ರಚಾರದಲ್ಲಿ ನಮ್ಮ ಉದ್ದೇಶ ಇದೆ. ಕೆಲಸ ಮಾಡ್ತಾ ಇರೋರು, ವಿಶೇಷವಾಗಿ ಸಾಫ್ಟ್ವೇರ್ ಇದು ಅದರಲ್ಲಿ ಕೆಲಸ ಮಾಡ್ತಾ ಇರೋರು, ಇವತ್ತು ಎಷ್ಟು ಕಠಿಣ ಪರಿಸ್ಥಿತಿ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೆಲಸ ಇರುತ್ತೋ ನಾಳೆ ಇಲ್ವೋ ಅನ್ನೋದು ಗೊತ್ತಿಲ್ಲ. ಜನರು ಪ್ರತಿದಿನ ನಾನು ಎಷ್ಟು ಭಕ್ತರ ಜೊತೆ ಮಾತಾಡ್ತಾ ಇದ್ದೀನಿ, ಒತ್ತಡ, ಸಮಯ ಇಲ್ಲ, ಜಪ ಮಾಡಕ್ ಸಮಯ ಇಲ್ಲ, ಎಷ್ಟೊಂದು ಆಫೀಸ್ಗಳಲ್ಲಿ ಒತ್ತಡ. ಪ್ರಭು ಕೆಲಸ ಬಿಟ್ಟು ಓಡಾಡೋಕ್ ಬಿಡ್ಬೇಕು ಅನ್ಸುತ್ತೆ ಅಂತಾರೆ. ಎಲ್ಲಿಗೆ ಓಡೋಗ್ತೀರಾ? ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು. ಅದಿದೆ. ಕೆಲವು ವರ್ಷಗಳಲ್ಲಿ ಅದು ಒಂದು ಪ್ರಾಜೆಕ್ಟ್ ಬರುತ್ತೆ ಕರ್ನಾಟಕದಲ್ಲಿ. ಆಗ ನಾವಿನ್ನು ಹೆಚ್ಚು ಜನರಿಗೆ ಅದನ್ನ ತೋರಿಸಿ ಅವ್ರಿಗೆ ಒಂದು ಮಾದರಿ ಜೀವನ ಇದು, ಈ ರೀತಿ ಇದ್ರೆ ಸುಖಮಯವಾಗಿ ಇರ್ಬೋದು ಜೀವನ ಅನ್ನೋದನ್ನ ತೋರಿಸ್ಕೊಡೋದು ಉದ್ದೇಶ ಇದೆ. ಬೇರೆ ಇದರಲ್ಲಿದೆ, ಇವಾಗ ಗುಜರಾತ್ ಅಲ್ಲಿದೆ, ಆಂಧ್ರನಲ್ಲಿದೆ, ಕರ್ನಾಟಕದಲ್ಲೂ ಇದೆ, ಹೆಬ್ರಿನಲ್ಲಿದೆ. ನಮ್ಗೆ ಹೆಚ್ಚು ಬರ್ಬೇಕು. ಪ್ರಭು ಹರೇ ಕೃಷ್ಣ ಪ್ರಭು. ಹೇಳಿ. ತುಂಬಾ ಜನ ಅದೇ ಆ ತುಂಬಾ ಜನ ಕೇಳೋ ಪ್ರಶ್ನೆ ಏನಂದ್ರೆ, ನಾವು ಹೋಗ್ಬೇಕು, ನಾವು ಹಲವರು ಸಹ ಇದ್ರೆ ಅವ್ರು ನಮ್ಮನ್ನ ನೋಡಿ ಬರ್ತಾರೆ, ಇಲ್ಲಾಂದ್ರೆ ನೀವೇ ಹೋಗಿಲ್ಲ, ನೀವೇ ಅಲ್ಲೇ ಮಾಡ್ತಾ ಇದ್ರ, ಹೌದು ನೀವೇ ಹೌದು, ನಾವೇ ಕೇಳೋದು, ಇದೇ ಹೋಗ್ಬೇಕಲ್ವಾ? ಅದಕ್ಕೆ ನಾನು ಹೇಳ್ತಾ ಇರೋದು. ಅದನ್ನ ಅದಕ್ಕೆ ಮೊದಲು ಭಕ್ತರಿಗೆ ನಾವು ಈ ಒಂದು ವಿಷಯ ಸ್ವೀಕಾರ ಆಗ್ಬೇಕಲ್ವಾ ಮನಸ್ಸಿಗೆ. ಹೌದು ಇದು ಬೇಕು ನಮ್ಗೆ ಅಂತ ಅನ್ಸಿದ್ರೆ ಅವಾಗ ಪ್ರಯತ್ನ ನಡೆಯುತ್ತೆ. ಏನ್ ಪರವಾಗಿಲ್ಲ, ಸಿಟಿನಲ್ಲೇ ಇದ್ಕೊಳ್ಳೋಣ. ಸಿಟಿನಲ್ಲಿ ಇದ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಇವಾಗ ರಿಟೈರ್ ಎಲ್ಲರೂ ಒಂದ್ ಕಾಲದಲ್ಲಿ ಒಂದು ವಯಸ್ಸಾದ್ಮೇಲೆ ರಿಟೈರ್ ಆಗ್ಲೇಬೇಕಲ್ವಾ? ರಿಟೈರ್ ಆದ್ಮೇಲೆ ಎಲ್ಲರೂ ಸಿಟಿಯಲ್ಲಿ ಇರೋದಕ್ಕೆ ಅಷ್ಟು ಹಣ ಇರುತ್ತಾ ಖರ್ಚುಗಳನ್ನ ಮಾಡ್ಕೊಂಡು ಇರೋದಕ್ಕೆ? ಅದಕ್ಕೆ ಅವಾಗ ಇದರ ದೊಡ್ಡ ಕೆಲಸ ಇರಬೇಕು, ಜಾಸ್ತಿ ಸಂಬಳ ಇರಬೇಕು. ಅದೆಲ್ಲ ಬಿಟ್ಟು ಆರಾಮವಾಗಿ ಸಂತೋಷವಾಗಿ ಒಂದು ಕೃಷಿ ಸಮುದಾಯದಲ್ಲಿ ಇದ್ಕೊಂಡು ಭಕ್ತರ ನಡುವೆ ಬೆಳಗಿಂದ ಸಂಜೆ ರಾತ್ರಿ ತನಕ ಹರೇ ಕೃಷ್ಣ ಹೇಳ್ಕೊಂಡು ಹೊಟ್ಟೆ ಪಾಡು ಆಯ್ತು. ಭಕ್ತಿಗೂ ಸಾಕಷ್ಟು ಸಮಯ ಎಲ್ಲವೂ ಸಿಕ್ತು. ಪರಿಪೂರ್ಣತೆ ಸಾಧನೆ ಮಾಡಕ್ಕೆ ಒಂದು ಮಾರ್ಗ, ಅವಕಾಶ. ಯಾರಿಗೆ ಭಕ್ತಿ ಮಾಡ್ಬೇಕಾಗಿಲ್ವೋ ಆದ್ರೆ ಅವರು ಜೀವನವನ್ನ ಅಲ್ಲಿ ನಡೆಸ್ಬೋದು. ವೃತ್ತಿಯನ್ನ ಅಲ್ಲಿ ಮಾಡ್ಕೊಂಡು ಅವರು ಸಾತ್ವಿಕ ಜೀವನವನ್ನ ನಡೆಸ್ಬೋದು. ಕ್ರಮೇಣವಾಗಿ ಅವ್ರು ಭಕ್ತಿಗೆ ಬಂದೇ ಬರ್ತಾರೆ. ಪ್ರಭು ಇನ್ನೊಂದು ಪ್ರಭು ಹರೇ ಕೃಷ್ಣ ಪ್ರಭು, ನಾವು ಟೆಂಪಲ್ ನಿಂದ ಎಲ್ಲನ ಇರ್ಲಿ, ನಾವು ಫಸ್ಟ್ ಭಕ್ತನ ಕರ್ಕೊ ಹೋಗಿ ಈ ತರ ಇದೆ ಅಂತ ಫಸ್ಟ್ ನಾವು ಅಲ್ಲಿ ಸ್ವಲ್ಪ ದಿವಸ 1 ವೀಕ್ ಅನ್ನ ಸ್ಟೇ ಮಾಡಿದ್ರೆ ಅವ್ರಿಗೆ ನೋಡ್ಬಿಟ್ಟು ಒಂದು ಐಡಿಯಾ ಬರುತ್ತೆ, ಓ ಹಿಂಗೂ ಇರ್ಬೋದು ಅಂತ. ಕರೆಕ್ಟ್. ನಾವು ಅವ್ರಿಗೆ ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ, ಹೆಂಗ್ ಮಾಡೋದು ಗೊತ್ತಿಲ್ಲ. ಫಸ್ಟ್ ನಾವು ಈ ತರ ಇರ್ಬೋದು ಅಂತ ತೋರ್ಸಿದ್ರೆ ನೆಕ್ಸ್ಟ್ ಅವ್ರಿಗೆ ಬರುತ್ತೆ. ತೋರ್ಸೋದಕ್ಕೆ ಒಂದು ಮಾದರಿ, ಒಂದು ಸೆಟಪ್ ಬೇಕಲ್ವಾ? ಹೌದು ಪ್ರಭು, ಅದನ್ನೇ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ಅದನ್ನ ಮಾಡಿದಾಗ ನಾವು ಆಮೇಲೆ ಕರ್ಕೊಂಡು ಹೋಗ್ಬೋದು. ಇವಾಗ ಮಾಡಿರೋದ್ರಲ್ಲ ಪ್ರಭು, ಅಲ್ಲಿ ಮಾಡಿ ನಾವು ಮಾಡಿರ್ಬೋದು. ಅವಾಗ ಏನಾಗುತ್ತೆ, ಒಂದು ವಾತಾವರಣ ಬೇರೆ ಇರುತ್ತೆ, ವೆದರ್ ಬೇರೆ ಇರುತ್ತೆ. ಇವಾಗ ಒಂದ್ 2-3 ದಿನ ಇಲ್ಲಿಂದ ಆಂಧ್ರಾಗ ಹೋಗ್ಬಿಟ್ಟು ಜನ ಆಮೇಲೆ ಅಯ್ಯಪ್ಪ ಬೇಡಪ್ಪ, ಯಾಕೆ ಅಷ್ಟೊಂದು ಸೆಕೆ ಇಲ್ಲಿ ತಡ್ಕೊಳಕ್ ಆಗಲ್ಲ ಕರ್ನಾಟಕದವ್ರಿಗೆ. ಸೊ ಅದೆಲ್ಲ ಅದಕ್ಕೆ ವಾತಾವರಣವು ಕೂಡ ಲೋಕಲ್ ಇರ್ಬೇಕು, ನಮಗೆ ಸುಖಮಯವಾಗಿರ್ಬೇಕು ಅಲ್ಲಿ ಹೋಗಿ ಅನುಭವ. ಹಾಗಾಗಿ ಲೋಕಲ್ ಕರ್ನಾಟಕದವ್ರಿಗೆ ಕರ್ನಾಟಕದಲ್ಲಿ, ಆಂಧ್ರದವ್ರಿಗೆ ಆಂಧ್ರದಲ್ಲಿ, ಗುಜರಾತ್ ಅವ್ರಿಗೆ ಗುಜರಾತ್ನಲ್ಲಿ, ತಮಿಳ್ನಾಡಿನವ್ರಿಗೆ ತಮಿಳ್ನಾಡಿನಲ್ಲಿ, ಹೀಗಾಗ್ಬೇಕು. ನೀವು ಆಗತ್ತೆ ಮಾಡೋಣ ನೆಕ್ಸ್ಟ್ ಪ್ರಾಜೆಕ್ಟ್ ಅದು. ಓಕೆ, ಬೇರೆಯವ್ರಿಗೆ ಏನಾದ್ರು ಪ್ರಶ್ನೆ? Hare Krishna Prabhu. I don't have no question, Prabhu, but still I felt very upset and sad. The current generation, no, they are going like education agli or whatever it is, no, they lose the, no, our
ವಾಟ್ ಟು ಸೇ ರೂಟ್ಸ್ ಅಂತ ಕಲ್ಚರ್, ಹೇಳ್ತಾರಲ್ಲ, ಅವರ್ ಕಲ್ಚರ್. ಅವರ್ ಕಲ್ಚರ್, ಯಾ ಎಕ್ಸಾಕ್ಟ್ಲಿ ಪ್ರಭು. ಸೊ ತುಂಬಾ ಕಷ್ಟ ಆಗುತ್ತೆ ವೆನ್ ವಿ ಸಿ ನೋ ಆಲ್ ಕಾಲೇಜಸ್ ನಲ್ಲಿ. ನೀವು ಸ್ವಲ್ಪ ಮುಂದೆ ಹೇಳೋ ತನಕ ಎಲ್ಲ ಕೆಟ್ಟ ಇದನ್ನೇ ಕಲಿತಾರೆ. ನಾವೇನೋ ಅವರು ಓದಿ ಅವರು ಏನೋ ಒಂದು ಫಿನಾನ್ಷಿಯಲಿ ಅವರು ಅದು ಮುಂದಕ್ಕೆ ಬರ್ಲಿ ಅಂತ ಪ್ಯಾರೆಂಟ್ಸ್ಗೆ ಮೇ ಬಿ ದೇ ಫೆಲ್ಟ್ ಲೈಕ್ ದಟ್, ಬಟ್ ಇನ್ ರಿಯಾಲಿಟಿ ದೇ ಲಾಸ್ ದಟ್ ನೋ ಡಿಸಿಪ್ಲಿನ್. ಏನಂದ್ರೆ ಒಂದು ಒಳ್ಳೆ ವಿಷಯ ಏನೋ ಕಲಿಯೋದೆಲ್ಲ ಎಲ್ಲ, ಎಸ್ಪೆಷಲಿ ಸಿಟಿನಲ್ಲಿ ನೋಡಿದ್ರೆ ಪ್ರತಿ ಕಾಲೇಜ್ ಸ್ಕೂಲ್ ನಲ್ಲಿ, ಎಸ್ಪೆಷಲಿ ಐ ಆಮ್ ಸಾರಿ ಟು ಸೇ ದಿಸ್, ಗರ್ಲ್ಸ್ ಹೆಂಗೆ ಹಾಳಾಗ್ತಾರೆ ಅಂತ ತುಂಬಾ ಭಯ ಆಗುತ್ತೆ ಪ್ರಭು. I feel very ರಿಯಾಲಿಟಿ ಅದೇನು. very sad and upset. I'm not discriminating here gender, but ನನ್ ತುಂಬಾ ಬೇಜಾರಾಗುತ್ತೆ. ಎಲ್ಲರಿಗೂ ಒಂದು ತಿಲಕ, ಅದು ತಮಿಳ್ನಲ್ಲಿ ಹೇಳ್ತೀನಿ, ಸಾರಿ, ಒಂದು ಬೊಟ್ಟು ಇಟ್ಕೊಳಕ್ಕೆ ಇಟ್ಕೊಳಲ್ಲ ಇವತ್ತು. ಒಂದು ಬೊಟ್ಟು ಇಟ್ಕೊಳ್ಳಲ್ಲ, ಎಲ್ಲ ಕೂದಲು ಹಂಗೆ ಓಪನ್, ಎಲ್ಲ ಫ್ರೀ ಓಪನ್. ನನ್ ತುಂಬಾ ಬೇಜಾರಾಗುತ್ತೆ ಪ್ರಭು. ವೆನೆವರ್ ಐ ಸಿ such culture, it's creating so shakening our ರೂಟ್ಸ್ ಅಂತ ನನ್ಗೆ ತುಂಬಾ ಬೇಜಾರಾಗುತ್ತೆ. ಇದೆಲ್ಲ ಎಲ್ಲ ಪ್ಯಾರೆಂಟ್ಸ್ ಅರ್ಥ ಮಾಡ್ಬೇಕು. ಮನೆಯಲ್ಲಿ ಅವರು ಖಂಡಿತ ಅದೆಲ್ಲ ಸರಿ ಮಾಡ್ಬೇಕು, ಎಸ್ಪೆಷಲಿ ದ ಡಿಸಿಪ್ಲಿನ್ ಅಂಡ್ ಅದರ್ ಬಟ್ ಸ್ಟಫ್. ಮನೆಯಲ್ಲಿ ಆಗಲ್ಲ. ವಾತಾವರಣ ಆಗಿದ್ರೆ ಮನೆಯಲ್ಲಿ ಆಗಲ್ಲ. ಯಾಕೆ ಅಂದ್ರೆ ನಾವು ಭಯ ಹೊರಗಡೆ ಪಿಯರ್ ಪ್ರೆಷರ್ ಇರುತ್ತೆ ಅವ್ರಿಗೆ, ಮಕ್ಕಳಿಗೆ. ಅದನ್ನು ಇರುತ್ತೆ ಪ್ರಭು, ಸೊ ಅದನ್ನು ಇದೆ. ನಾವು ಬಟ್ ಅದೇ ತರ ವಾತಾವರಣದಲ್ಲಿ ಅವ್ರನ್ನ ಬಿಟ್ರೆ ಅವ್ರಿಗೆ ಅದೇ ತರ ಬೇಕಾಗತ್ತೆ. ನಾವು ಅದನ್ನ ಹೌದು, ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ದೆನ್ ಫಿಶ್ ಔಟ್ ಆಫ್ ವಾಟರ್. ಅವಾಗ ಅವರು ಇದೇನಿದು ಇವಾಗ ಇಂಡಿಯಾ ಇಂದ ಅಮೆರಿಕಾಗ್ ಹೋದ್ರಲ್ಲ ಮೊದಲು ಫಸ್ಟ್ ಹಾ ಜನರೇಷನ್, ಅಂತವ್ರ ತರ ಆ ತರ ಆಗ್ಬಿಟ್ಟಿದೆ. ಕೃಷ್ಣ. ಮತ್ತೆ ಎಲ್ಲರೂ ಅವರು ಈ ತರ ಬಟ್ಟೆ ಹಾಕೋತಾರೆ, ನಾನು ಈ ತರ ಹಾಕೋಬೇಕು. ಅದು ಕೆಟ್ಟದ್ದು ಹೌದು, ಒಳ್ಳೇದು ಯೋಚನೆ ಮಾಡೋಕೆ ಅದಕ್ಕೆ ಒಂದು Elderly people only are wearing and they ಹಾ leave the hairs. Now in Bangalore, they wear pants. ಕೃಷ್ಣ. Elderly, almost 60 years, they only wear pants. They leave hairs. That's what we see the ಅದೇ scenes. ಅದೇ ಅವ್ರದ್ದು ಗೈಡೆನ್ಸ್. ಇದು ನಾಟ್ ದಿಸ್ ಓನ್ಲಿ ಇಸ್ So ಲೈಫ್. they are giving example to youngsters. ಈಗಿರ್ಬೇಕು. ನೀವೇನಿದು ನೀವು ಸೀರೆ ಉಟ್ಕೋತೀರಾ, ಎಲ್ಲ ಓಲ್ಡ್ ಫ್ಯಾಷನ್ ನೀವು. ನೋಡಿ ನಾವು ಪ್ಯಾಂಟ್ ಶರ್ಟ್ ಟೀ ಶರ್ಟ್ ಹಾಕೊಂಡು ಓಡಾಡ್ತೀವಿ. ಇದು ವಿ ಆರ್ ಸೆಟ್ಟಿಂಗ್ ಸ್ಟ್ಯಾಂಡರ್ಡ್. ನೋಡಿ ಪಾಶ್ಚಾತ್ಯರ ಜೊತೆ ನಾವು ಎಷ್ಟು ಹತ್ರ ಬಂದಿದೀವಿ. ಅವರು ಸಮಾಜ ಹಾಳಾಗಿದೆ, ನಮ್ಮ ಸಮಾಜನೂ ಹಾಳಾಗ್ತಾ ಇದೆ ಅಷ್ಟೇ. ನಾಟ್ ಓನ್ಲಿ ದ ಎನಿವೆ ಡ್ರೆಸ್ ಪ್ರಭು, ಎಲ್ಲರೂ ಯೋಚನೆ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ಬೇಕು. ಪ್ರಭುಪಾದ್ ವಾಸ್ ವೆರಿ ಮಚ್ ಅಗೇನ್ಸ್ಟ್, ಇದ್ರ ಬಗ್ಗೆ ಬಹಳ ವಿರುದ್ಧವಾಗಿದ್ರು. ಈ ಆಧುನಿಕ ಶಾಲಾ ಕಾಲೇಜು ಕಸಾಯಿಖಾನೆ ಅಂತ ಕರೆದ್ರು. ಕಸಾಯಿಖಾನೆ ಅಂದ್ರೆ ಎಲ್ಲಿ ಪ್ರಾಣಿಗಳನ್ನ ಕೊಲ್ತಾರೋ ಅದು. ಇಲ್ಲಿ ಆತ್ಮವನ್ನ ಕೊಲ್ತಾ ಇರೋ ಪ್ರಕ್ರಿಯೆ ಇದು. ಇವತ್ತಿನ ಶಾಲಾ ಕಾಲೇಜುಗಳು, ಇವತ್ತಿನ ಸಮಾಜ, ಯಾರ ಭಕ್ತಿಗೆ ಬರ್ತಾರೆ? ಸೊ ನಾವು ಅಟ್ಲೀಸ್ಟ್ ಸ್ವಲ್ಪ ಯಾರು ಭಕ್ತರಿಗೆ, ಯಾರಿಗೆ ಇದು ತುಂಬಾ ತಡ್ಕೊಳಕ್ ಆಗದೆ ಏನಾದ್ರು ಮಾಡ್ಲೇಬೇಕು ಅಂತ ಅನ್ಸುತ್ತೋ ಅಂತವ್ರು ಬಂದು ಏನಾದ್ರು ಮಾಡ್ಬೋದು. ಇಲ್ಲಾಂದ್ರೆ ಮಿಕ್ಕಿದವ್ರ ಪರವಾಗಿಲ್ಲ ಚಲ್ತಾ, ಏನಿದ್ರು ಸರಿ, ಹೆಂಗೋ ಮಾಡ್ಕೊಂಡು ಹೋಗೋದು ಅನ್ನೋರು ಬೇರೆಯವ್ರಿಗೆ ಎಕ್ಸಾಂಪಲ್ ಆಗಕ್ಕಾಗಲ್ಲ. ಎನಿವೆ, ಓಕೆ. ಸೊ ಎಲ್ಲರೂ ಯೋಚನೆ ಮಾಡುವಂತ ವಿಷಯ. ಸಮಯ ಆಯ್ತು. ಎಸ್, ವೆರಿ ಎಲ್ಲರೂ ಥ್ಯಾಂಕ್ ಯು ಸೋ ಶ್ರವಣ ಮಚ್. ಮಾಡಿದಿ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ್ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ಹರೇ Hare Krishna Prabhu. Hare Krishna Prabhu. Dhanyavad.